ಮತ್ತೆ ನೀವು ನೋಡ್ದಂಗೆ ಇತ್ತೀಚೆಗೆ ಗುಡಿಬಂಡದಲ್ಲಿ ಒಂದು ಆರೋಪ ನಡೀತಾ ಇದೆ. ಇಲ್ಲಿನ ಲೋಕಲ್ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಭೂ ಕಬ್ಜಾ ಮಾಡಿದ್ದಾರೆ ಅಂತ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ? ಸರ್, ಈಗ ಈ ಒಂದು ಆರೋಪ ಸುಮಾರು 2-3 ತಿಂಗಳುಗಳಿಂದ ಕೇಳಿ ಬರ್ತಾ ಇರೋದು. ಗುಡಿಬಂಡೆ ತಾಲೂಕು ಮತ್ತೆ ನಮ್ಮ ಏನು ಎಲ್ಲ ಈಗ ಇದು ದೊಡ್ಡ ರಾಜ್ಯ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಆಗ್ತಾ ಇದೆ ಈಗೀಗ ಸದ್ಯಕ್ಕೆ. ಹೌದು. ಸೊ ಈ ಒಂದು ವಿಚಾರ ನಮ್ಗೆಲ್ರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಏನು ಇತ್ತೀಚೆಗೆ ನಾವು ಏನು ಕೋಲಾರದಲ್ಲಿ ಏನು ASS ಗೆ ಸಂಸ್ಥಾಪಕರಾದಂತ ಸಂದೇಶ್ ಕೂಡ ಇದ್ರ ಬಗ್ಗೆ ದೊಡ್ಡ ಆರೋಪ ಮಾಡಿ, ನಾನು ಏನು 4ನೇ ತಾರೀಕು ತಾಲೂಕು ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಧರಣಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳಿದ್ರು ಈಗಾಗ್ಲೇ. ಸೊ ಈಗ ಏನು ಈಗ ಆಯ್ತು, ಈಗ ಸುಬ್ಬಾರೆಡ್ಡಿ ಅವರೇ ಕಬ್ಜೆ ಮಾಡಿದ್ದಾರೆ ಅನ್ನೋದು ಅವ್ರ ಹತ್ರ ಏನು ಸಂಬಂಧಪಟ್ಟ ದಾಖಲೆಗಳಿದ್ದರೆ ತಗೊಂಡ್ಬರ್ಲಿ. ಏನು ಅದು ಕೂಡ ಏನು ಪಬ್ಲಿಕ್ ಅಲ್ಲಿ ಏನು ಮೀಡಿಯಾ ಮುಂದೆ ಇಕ್ಕಲಿ, ನೋಡಿ ಈ ರೀತಿ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮಲ್ಲಿವೆ, ಅವರು ಏನೋ ಕಬ್ಜೆ ಮಾಡಿರೋದು ನಿಜ ಅಂತ ಹೇಳ್ಬಿಟ್ಟು ತೋರಿಸಲಿ. ನಾವು ಲೋಕಲ್ ನಾವು ಸ್ಥಳೀಯ ನಾಯಕರುಗಳು ಕೂಡ ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲ ಏನು ಸನ್ಮಾನ್ಯ ಶಾಸಕರ ಮೇಲೆ ಸುಮ್ಮನೆ ಅವರೇನೋ ಆರೋಪ ಮಾಡಿದ್ರೆ ಅವ್ರಿಗೂ ಕೂಡ ನಾವು ವಿರುದ್ಧವಾಗಿರ್ತಕ್ಕಂಥದ್ದು ನಿಜವಾದ ವಿಚಾರ. ಈಗ ವಾಟ್ಸ್ಆಪ್ ಅಂದ್ರೆ ಎಲ್ಲರಿಗೂ ಇದೆಯಲ್ಲ ಸರ್, ಎಲ್ರಿಗೂ ಇದೆ ಸರ್. 100% ಸಂದೇಶ ಇಲ್ಲಿ ಬರೋದ್ರಿಂದ ಇಲ್ಲಿ ರೋಡ್ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ ಅಂತ ಜಗಳ ಮಾಡ್ತಾವ್ರೆ, ಹೊಡೆಯಬೇಕು ಅಂತ ಪ್ಲಾನ್ ಮಾಡ್ತಾವ್ರಂತೆ. ಸರ್, ಈಗ ಭಾರತೀಯ ಸಂವಿಧಾನ ಏನೋ ಅನುಚ್ಛೇದ 19 ಕಲಂ 19 ಸಬ್ ಕ್ಲಾಸ್ 1 ಏನ್ ಹೇಳುತ್ತೆ ಅಂತಂದ್ರೆ, ಇಡೀ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಏನೋ ಮಾತಾಡ್ತಕ್ಕಂಥ ಸ್ವತಂತ್ರ, ಧರಣಿ ಮಾಡ್ತಕ್ಕಂಥ ಸ್ವತಂತ್ರ ಎಲ್ಲ ಕೊಟ್ಟಿದೆ. ಸೊ ಆ ಒಂದು ಇದ್ರ ಮೇಲೆ ಎಲ್ರು ಕೂಡ ಧರಣಿ ಕೂಡ ಮಾಡ್ಬೋದು. ಎಲ್ರು ಕೂಡ ಏನು ಇದು ಅನ್ಯಾಯ ಅಂತಂದ್ರೆ ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ರಿಗೂ ಕೂಡ ಸ್ವತಂತ್ರ ಇದೆ. ಸೊ ಅವರು ಕೂಡ ಈಗ ಸಂದೇಶ ಅಂದ್ರೆ ಕೋಲಾರ ಅಂತಲ್ಲ, ಅವ್ರು ಎಲ್ಲಿ ದೇಶದಲ್ಲಿ ಏನು 30 ರಾಜ್ಯಗಳಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅವ್ರು ಹೋಗಿ ಧರಣಿ ಮಾಡ್ಬೋದು. ಓಕೆ, ಬಟ್ ಅವರಲ್ಲಿ ಏನು ಸಂಬಂಧಪಟ್ಟ ದಾಖಲೆಗಳು, ಸೂಕ್ತ ದಾಖಲೆಗಳು ಇದ್ರೇನೆ ಮಾತ್ರನೇ. ಇಲ್ಲ ಅಂತಂದ್ರೆ ಅವರು ಸುಳ್ಳು ಆರೋಪ ಮಾಡಿದ್ರೆ ಅದನ್ನ ಯಾರು ಕೂಡ ಸಹಿಸಲ್ಲ ಸರ್. ಈಗ ನೀವು ಲೋಕಲ್ ಆಗಿ ಅದ ಕಬ್ಜಾ ಇರೋ ನಿಜಾನ ಸುಳ್ಳ ನಿಮ್ಗೆ ಗೊತ್ತಿರೋ ಮಟ್ಟಕ್ಕೆ? ಸರ್, ಈಗ ನನ್ನ ಅನಿಸಿಕೆ ತಿಳಿಸ್ಬಿಡ್ತೀನಿ ತಮ್ಮ ಹತ್ರ. ಈಗ ಅಲ್ಲಿ ಕಾಂಪೌಂಡ್ ಆಗ್ತಾ ಇರೋದಂತೂ ಸತ್ಯವಾದ ಮಾತು. ಸೊ ಅದನ್ನ ಈಗ ಸನ್ಮಾನ್ಯ ಶಾಸಕರು ಕಾಂಪೌಂಡ್ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವ್ರು ಆರೋಪ ಮಾಡ್ತಾ ಇದಾರೆ. ಇಲ್ಲ ಇವರು ಸನ್ಮಾನ್ಯ ಶಾಸಕರು ಏನು ಕಾಂಪೌಂಡ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಎಷ್ಟು ನೈಜತೆ ಇದೆ, ಎಷ್ಟು ಸತ್ಯಾಂಶ ಇದೆ ಅನ್ನೋದನ್ನು ಕೂಡ ಇನ್ನು ಕೆಲವರಿಗೆ ಗೊತ್ತಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಈಗ ಅದು ಏನು 165 ಎಕರೆ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ಏನು ಪಾಣಿಯಲ್ಲಿ ಇದೆ. ಸೊ ಅದಕ್ಕೆ ಸಂಬಂಧ ಈಗ ಅದಕ್ಕೆ ಓನರ್ ಯಾರು? ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬ್ರು. ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಹೋಗಿ ಅದನ್ನ ಮಧ್ಯಸ್ಥಿಕೆ ವಹಿಸಿ ಕಾಂಪೌಂಡ್ ಬೀಳ್ಸುವಂತ ಅಧಿಕಾರ ಅವ್ರಿಗಿದೆ. ಇವ್ರು ಯಾಕೆ ಮೌನ ವಹಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೇನೋ ಸ್ವಲ್ಪ ಇವ್ರ ಮೇಲೆ ಕೂಡ ಸ್ವಲ್ಪ ಅನುಮಾನ ಇದೆ ಸರ್. ಸನ್ಮಾನ್ಯ ತಹಶೀಲ್ದಾರ್ ಮೇಲೆ ನನಗೆ ಅನುಮಾನ ಇದೆ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ತಹಶೀಲ್ದಾರ್. ಈಗ ಶಾಸಕ ಹಾಕಿಲ್ಲ ಓಕೆ, ಈಗ ಏನು ಇವ್ರು ಆರೋಪ ಮಾಡ್ತಾರೆ ಸುಳ್ಳು, ಓಕೆ ಅದನ್ನು ಒಪ್ಕೊಳ್ಳೋಣ. ಬಟ್ ಅದು ಕಾಂಪೌಂಡ್ ಹಾಕಿರೋದು ಇವ್ರು ಸಂಬಂಧಪಟ್ಟಿರ್ತಕ್ಕಂತ ಆಗಿರೋದ್ರಿಂದ ಇವ್ರು ಯಾಕೆ ಅದನ್ನ ಬೀಳಿಸ್ತಾರೆ? ಸರ್ಕಾರಿ ಜಾಗನ ಅವ್ರು ಕಬ್ಜಾ ಮಾಡಿದ್ರೆ ಹೊಡಿಲೇಬೇಕಲ್ಲ. ಮತ್ತೆ ಇವ್ರು ಯಾಕೆ ಮೌನ ಹಾಕಿದ್ದಾರೆ? ಇವ್ರು ಯಾಕೆ ಮೌನ ವಹಿಸ್ತಾ ಇದಾರೆ? ಇದೊಂದು ಅನುಮಾನ ಇದೆ ಸರ್ ನನಗೆ. ಈಗ ಸರ್ಕಾರಿ ಜಾಗ ಅಲ್ವಾ, ಸರ್ಕಾರಿ ಲ್ಯಾಂಡ್ ಯಾರು ಓನರು? ತಹಶೀಲ್ದಾರ್. ಅವ್ರು ಯಾಕೆ ಮೌನ ವಹಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಯಾಕೆ ಇವ್ರ ಮೇಲೆ ಅನುಮಾನ ಇದೆ ಸರ್. ಸೊ ಹಾಗಾಗಿ ಸಂಬಂಧಪಟ್ಟಿರೋರು ಇವ್ರು. ಈಗ ಸುಬ್ಬಾರೆಡ್ಡಿ ಅವ್ರು ಹಾಕಿಲ್ಲ, ಓಕೆ ಒಪ್ಕೊಳ್ಳೋಣ. ಇವ್ರು ಮಾಡ್ತಾರೆ ಸುಳ್ಳು, ಓಕೆ ಒಪ್ಕೊಳ್ಳೋಣ. ಬಟ್ ಅವ್ರದನ್ನು ಬಿಟ್ಟಾಕಿ ಇವ್ರದನ್ನು ಬಿಟ್ಟಾಕಿದ್ರು ಕೂಡ ನನ್ನ ಅನಿಸಿಕೆ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬ್ರು ಮಧ್ಯಸ್ಥಿಕೆ ವಹಿಸಿ ಇದು ಸರ್ಕಾರದ್ದು ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಬೆಳೆಸಿ ಸರ್ಕಾರಕ್ಕೆ ಮುಕ್ತವಲ್ಲಿ ಹಾಕೊಂಡ್ರೆ ಕಾಂಪೌಂಡ್ ಹಾಕ್ತಾ ಇದಾರೆ ನಿಜಾನ? ಸರ್, ಈಗ ಕಾಂಪೌಂಡ್ ಹಾಕಿರೋದು ನಿಜ. ಎಷ್ಟು ಎಕರೆ ಹಾಕಿದಾರೆ ಸರ್? ಸುಮಾರು 165 ಎಕರೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಧ ಹಾಕಿದ್ರೆ ಇನ್ನು ಹಾಕ್ತಾ ಇದಾರೆ. ಅಲ್ಲ ಈಗ ಇನ್ನೂ ಏನೋ ಕಾಮಗಾರಿ ನಡೀತಾ ಇದೆ ಏನ್ ಸರ್. ಕಾಂಪೌಂಡ್ ಹಾಕ್ಲಿಕ್ಕೆ ಅಲ್ಲಲ್ಲಿ ಎಲ್ಲ ಕೂಚುಗಳೆಲ್ಲ ಹಾಕಿದ್ದಾರೆ. ಸೊ ಇದು ಕಾಂಪೌಂಡ್ ಆಗ್ತಾ ಇರೋದಂತೂ ಸತ್ಯವಾದ ಮಾತು. ಈಗ ನಾವೇನು ಅತಿ ದೂರ ಏನಿಲ್ಲ, 2 ಕಿಲೋಮೀಟರ್ ಅಲ್ಲಿ ಇರೋದು. ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಕೂಡ ಬರ್ಬೋದು. ಅಲ್ಲ ನಾನು ಹೇಳ್ತಿರೋದು, ಹೋಗಿ ನೋಡ್ಕೊಂಡ್ ಕೂಡ ಬರ್ಬೋದು. ಕಾಂಪೌಂಡ್ ಅರ್ಧಕ್ಕರ್ಧ ಹಾಕಿದ್ದಾರೆ. ಬಟ್ ಯಾರು ಹಾಕ್ತಿದ್ದಾರೆ, ಯಾತಕ್ಕೆ ಹಾಕ್ತಿದ್ದಾರೆ ಅನ್ನೋದು ಅದಿನ್ನೂ ಕೂಡ. ಯಾರು ಹಾಕ್ತಿದ್ದಾರೆ, ಯಾತಕ್ಕೆ ಹಾಕ್ತಿದ್ದಾರೆ ನೀವು ಕೂಡ ಇಲ್ಲ. ಸರ್ಕಾರದವ್ರು ಏನೇನು ಹಾಕ್ತಿದ್ರೆ ಈ ರೀತಿ ಸುಳ್ಳು ಆರೋಪಗಳು ಮತ್ತೆ ಇವ್ರ ಮೇಲೆ ಆರೋಪ ಬರ್ತಿದ್ಯಲ್ಲ, ಅವರೇ ಮಧ್ಯ ಪ್ರವೇಶಿಸಿ ಇಲ್ಲ ನಾವೇ ಆಗ್ತಾ ಇರೋದು ಸರ್ಕಾರದವ್ರು, ನಾವು ಏನೋ ಸರ್ಕಾರದಿಂದ ನಾವೇ ಆಗ್ತಿದೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೂ ಹೇಳ್ಬೋಯ್ತಾ ಇತ್ತು ಯಾರು ಅಧಿಕಾರಿಗಳು. ಅವರೇ ಮಧ್ಯ ಬರ್ತಾ ಇಲ್ಲ ಶಾಸಕರು ನಂದಲ್ಲ ಅಂತಿದ್ದಾರೆ. ಮತ್ತೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಯಾರು ನಂಬಬೇಕು, ಯಾರು ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುಡಿಬಂಡೆ ಬಾಗೇಪಲ್ಲಿ ಜನತೆಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಸರ್ ಈಗ. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಏನೋ ತಹಶೀಲ್ದಾರ್ ಅದಕ್ಕೆ ಓನರ್ ಹೋಗಿ ಅದನ್ನ ಈಗ ಕೂಡಲೇ ಹೀಗೆ ಹೋಗಿ ಅದನ್ನ ಇದು ನಂದು ಅಂತ ಹೇಳ್ಬಿಟ್ಟು ಬೀಳಿಸಿದ್ರೆ ಸೊ ಓಕೆ. ಇಲ್ಲ ಅಂತಂದ್ರೆ ಇವ್ರ ಮೇಲೆ ಕೂಡ ಅನುಮಾನ ಪಡ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ಅವರೇ ಅಲ್ವಾ ಅದಕ್ಕೆ ಅಧಿಕಾರಿಗಳು. ಸೊ ಅವರೇ ಯಾಕೆ ಅದನ್ನ ಕೇರ್ಲೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನು ಈಗ ಶಾಸಕರ ಮೇಲೂ ನಾವು ಅನುಮಾನ ಪಡ್ಲಿಕ್ಕಾಗಲ್ಲ, ಇವ್ರ ಮೇಲೂ ಕೂಡ ನಾವು ಇದು ಮಾಡ್ಲಿಕ್ಕಾಗಲ್ಲ, ಆರೋಪ ಮಾಡ್ಲಿಕ್ಕಾಗಲ್ಲ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಹೋಗಿ ಅದನ್ನ ಬೀಳಿಸಿದ್ರೆ ಸೊ ಒಳ್ಳೇದಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ.
ಓಕೆ. ಮತ್ತೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಈಗ ಒಂದು ದೊಡ್ಡ ಇಶ್ಯೂ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ತದೆ. ಶಾಸಕರಾದ ಸುಬ್ಬಾರೆಡ್ಡಿ ಅವರು ಭೂ ಕಬ್ಜಾ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಸಂದೇಶ ಅಂತ ಒಬ್ರು ಕೋಲಾರಿಂದ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ರೆಡಿ ಇದ್ದಾರೆ. ಇದನ್ನ ನೀವ್ ಯಾವ ತರ ತಗೊಂತೀರಾ, ಯಾವ ತರ ನೋಡ್ತೀರಾ? ಸರ್, ಈಗಾಗಲೇ ನಮ್ಮ ಗಮನಕ್ಕೂ ಬಂದಿದೆ. ಸೋಮಲಾಪುರದಲ್ಲಿ SC/ST ಸಮುದಾಯಗಳು ಸರ್ವೆ ನಂಬರ್ 1ರಲ್ಲಿ SC/ST ಸಮುದಾಯಗಳು ಸುಮಾರು ಒಂದು 100 ವರ್ಷಗಳಿಂದ ಅವ್ರ ತಾತ ಮುತ್ತಾತ ಕಾಲದಿಂದ ಅನುಭವದಲ್ಲಿದ್ದಾರೆ. ಅದನ್ನು ಬೇರೆಯವರು ಮಾರಾಕಿದ್ದಾರೆ ಅಂತ ಗೊತ್ತು. ಅದು ಪರ್ಫೆಕ್ಟ್ ಆಗಿ ಏನಾಗಿದೆ ಎತ್ತು ಅಂತ ಡಾಕ್ಯುಮೆಂಟ್ ನಾವ್ ಇನ್ನೂ ಪರಿಶೀಲನೆ ಮಾಡಿಲ್ಲ. ಆದ್ರೆ ಟೋಟಲಿ ಜನಾಭಿಪ್ರಾಯ ಏನಾಗಿದೆ ಅಂದ್ರೆ ಇಲ್ಲಿ ಯಾರು ಭೂ ಮಾಲೀಕರು ಕೈವಾಡ ಇದೆ ಅನ್ನೋದು ಒಂದು ಹೇಳಿಕೆ ಬರ್ತಾ ಇದೆ. ಅದು ಬೇರೆ ಮಾನ್ಯ ಸುಬ್ಬಾರೆಡ್ಡಿ ಅವ್ರ ಮೇಲೇನು ಹೇಳಿಕೆ ಬರ್ತಾ ಇದೆ. ಅದ್ರ ಪರ್ಫೆಕ್ಟ್ ಆಗಿ ಅದು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ನೇರವಾಗಿ ಆರೋಪಣೆ ಮಾಡಕ್ಕೂ ಆಗಲ್ಲ, ಹಾಗಂತ ಅದನ್ನು ಕೈ ಬಿಡಕ್ಕೂ ಆಗಲ್ಲ, ಹಂಗಿದೆ ಪರಿಸ್ಥಿತಿ. ಆದ್ರೆ ಕೆಲವರು ಇವಾಗ ಸುಬ್ಬಾರೆಡ್ಡಿ ವಿರುದ್ಧವಾಗಿ ಮಾತಾಡ್ತಾರೆ, ಕೆಲವರು ಪರನೂ ಮಾತಾಡ್ತಾರೆ. ಆದ್ರೆ ವಾಸ್ತವಾಂಶ ಅದನ್ನು ಪರಿಶೀಲನೆ ಮಾಡಿದ್ರೆ, ಉನ್ನತ ಅಧಿಕಾರಿಗಳು ಏನಾದ್ರು ಪರಿಶೀಲನೆ ಮಾಡಿದ್ರೆ ಇದು ಏನಾಗಿದೆ, ಸುಬ್ಬಾರೆಡ್ಡಿ ಅವರು ಮಾಡಿದಾರ, ಇನ್ನೊಬ್ರು ಮಾಡಿದಾರ, ಅವ್ರಿಗೆ ಇವ್ರಿಗೆ ಸಂಬಂಧ ಇದೆಯಾ ಇಲ್ಲ ಅಂತ ಇದುವರೆಗೂ ಕರೆಕ್ಟ್ ಆಗಿ ಖಚಿತವಾಗಿ ಬಂದಿಲ್ಲ, ಮಾಹಿತಿ ಬಂದಿಲ್ಲ. ಮತ್ತೆ ನೀವು ದಲಿತ ಮುಖಂಡರು ಅನ್ಕೊಂತೀನಿ, ಗಂಗರಾಜು ಅಂತ. ಮತ್ತೆ ಈ ಕ್ಷೇತ್ರದಲ್ಲಿ ಒಬ್ಬ ನಿಮ್ಮ ಸಮುದಾಯ ಬಂದಿರೋ ಒಂದು ವ್ಯಕ್ತಿ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ಬೇಕು ಅಂದ್ರೆ ಯಾಕೆ ಅನುಮತಿ ನೀಡ್ತಾ ಇಲ್ಲ? ಇಲ್ಲಿರುವಂತ ಸ್ಟೇಷನ್ ಅಲ್ಲಿ ಇರುವಂತ ಪೊಲೀಸರು ಆಗ್ಬೋದು, ಇಲ್ಲಿರುವಂತ ಕಾಂಗ್ರೆಸ್ ಮುಖಂಡರಾಗ್ಬೋದು, ಏನಕ್ಕೋಸ್ಕರ ಇರ್ಬೋದು ಇದು? ಅದು ನಮ್ಗೆ ಸರಿಯಾದ ಏನು ಕಾರಣಗಳು ಅಂತ ನಮಗೂ ತಿಳಿದು ಬಂದಿಲ್ಲ. ಅವರೇನು 4 ಏನು ಆಗಸ್ಟ್ 4 ಬರ್ತಾರೆ ಅಂತ ಗೊತ್ತಾಗಿದೆ. ಅವ್ರು ಬಂದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವರು ಅವ್ರಿಗೆ ಪರ್ಮಿಷನ್ ಕೊಡಲ್ಲ, ಹಂಗೆ ಹಿಂಗೆ ಬಂದ್ರೆ ಅರೆಸ್ಟ್ ಮಾಡ್ತೀವಿ, ಇನ್ನೊಂದು ಮತ್ತೊಂದು ಹಂಗೆ ಅಂತ ಹೇಳ್ತಾ ಇದ್ದಾರಂತೆ. ಯಾವ ಕಾರಣದಿಂದ ಈ ರೀತಿ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದ್ ವೇಳೆ ಕರೆಕ್ಟ್ ಆಗಿದ್ರೆ ಅವ್ರು ಹೋರಾಟ ಮಾಡ್ಬೋದು, ಕರೆಕ್ಟ್ ಇಲ್ಲ ಅಂದ್ರೆ ಕೈ ಬಿಡ್ಬೇಕು. ನಾವು ಯಾವ್ದೋ ಒಂದು ಬೇರೆ ಪಾರ್ಟಿಯವರ ಕುಮ್ಮಕ್ಕೋ ಇನ್ನೊಂದು ಮತ್ತೊಂದು ಆ ರೀತಿ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ನಾವು ನಾನ್ ನಂಬಿರೋದೇನಂದ್ರೆ ಟ್ರೂತ್ ಮೈ ಗಾಡ್, ಯೂನಿವರ್ಸ್ ಮೈ ಕಂಟ್ರಿ. ನಾನು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ. ಹಾಗಂತ ನಾವು ಬಿಜೆಪಿನೂ ವಿರುದ್ಧ ಮಾಡಲ್ಲ, ಕಾಂಗ್ರೆಸ್ನು ವಿರುದ್ಧ ಮಾಡಲ್ಲ. ಅದ್ ಏನಿದೆಯೋ ಅದು ಕರೆಕ್ಟ್ ಆಗಿ ಗೊತ್ತಾದ್ರೆ ಒಳ್ಳೇದು. ಈಗ ವಾಕ್ಸ್ವಾತಂತ್ರ್ಯ ಎಲ್ಲರಿಗೂ ಇರ್ತದೆ. ನಾನು ಒಬ್ಬರನ್ನ ಪ್ರಶ್ನೆ ಮಾಡೋದು ಅದು ನನ್ನ ವಾಕ್ಸ್ವಾತಂತ್ರ್ಯ. ಅದಕ್ಕೆ ಉತ್ತರ ಕೊಡಿಲ್ಲ ಅನ್ನೋದು ಅವ್ರು ಸೇರಿರೋ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರು ಅನ್ಯಾಯವನ್ನು ಪ್ರಶ್ನೆ ಮಾಡಬಹುದು ಅಂತ ಒಂದು ಇದು ಇದೆ ಆರ್ಟಿಕಲ್ ಅಲ್ಲಿ. ಹಾಗಂತ ಪ್ರಶ್ನೆ ಮಾಡೋದು ತಪ್ಪು ಅಂತಾನು ಯಾರು ಹೇಳಕ್ಕೆ ಇಲ್ಲ. ಮತ್ತೆ ಈಗ ಸಂದೇಶ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಸರ್, ಕರೆಕ್ಟ್ ಆಗಿದ್ರೆ ಸಪೋರ್ಟ್ ಮಾಡ್ತೀವಿ, ಕರೆಕ್ಟ್ ಇಲ್ಲ ಅಂದ್ರೆ ಸಪೋರ್ಟ್ ಮಾಡಂಗಿಲ್ಲ. ಈಗ ನೀವು ಇದುವರೆಗೆ ಏನಾದ್ರು ಅವ್ರ ಹತ್ರ ಚಿಚ್ಚಾಟ ಆಗ್ಲಿ ಮಾತಾಡೋದಾಗ್ಲಿ ಏನಾದ್ರು ನಡೆದಿದ್ಯಾ? ನಮ್ಗೆ ಒಡನಾಟ ಇದೆಯಾ? ಸಂದೇಶ ಕೇಳಿಲ್ವಾ? ನಮ್ಮ ಕ್ಷೇತ್ರದಲ್ಲಿ ನೀವು ಬಂದು ಈ ತರ ಆರೋಪ ಮಾಡ್ತಾ ಇದ್ರಲ್ಲ ಸರ್, ಈಗ ನಿಮ್ಮ ಹತ್ರ ಏನಂತ ದಾಖಲೆ ಇದೆ ಅಂತ ಕೇಳಿದ್ರೆ ಅವತ್ತೇನ? ನಾನು ಕೇಳಿಲ್ಲ ಸರ್, ದಾಖಲೆ ಏನಿದೆ ಅಂತ ಕೇಳಿಲ್ಲ. ಒಂದ್ ವೇಳೆ ದಾಖಲೆ ಇಟ್ಕೊಂಡು ಬಂದ್ರೆ ಕರೆಕ್ಟ್ ಆಗಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಕರೆಕ್ಟ್ ಇಲ್ಲ ಅಂದ್ರೆ ಸುಮ್ನೆ ಯಾರೋ ಹೇಳಿದ್ದಾರೆ, ಬಿಜೆಪಿ ಹೇಳಿದ್ದಾರೆ, ಇನ್ನೊಂದು ಮತ್ತೊಂದು ಅದು ಕೂಗು ಕೇಳ್ ಬರ್ತಾ ಇದೆ. ಬಿಜೆಪಿ ಅವ್ರ ಕುಮ್ಮಕ್ಕು ಇದು ಸುಬ್ಬಾರೆಡ್ಡಿಗೆ ಆಪೋಸಿಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಅಂತ. ಆ ರೀತಿ ಮಾಡಿದ್ರೆ ನಾವು ಅದನ್ನು ಒಪ್ಪಲ್ಲ. ಓಕೆ, ಅದಕ್ಕೆ ಈಗ ನೆಕ್ಸ್ಟ್ ಇರ್ತೀರಾ? ಗುರುಬಂಡ ಕ್ಷೇತ್ರದಲ್ಲಿ ಒಂದು ದೊಡ್ಡ ಆರೋಪ ನಡೀತಾ ಇದೆ, ಭೂ ಕಬ್ಜಾ ಅಂತ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಇದೊಂದು ಟ್ರೆಂಡ್ ಶುರುವಾಗಿದೆ. ಅದರಲ್ಲಿ ಮಾಧ್ಯಮಗಳಲ್ಲೇ ಇದು ಟ್ರೆಂಡ್ ಆಗಿರೋದು, ಜನರಲ್ ಇಲ್ಲ ಇದು. ಆಕ್ಚುಲಿ ಮಾಧ್ಯಮಗಳಿಗೂ ಟ್ರೆಂಡ್ ಆಗ್ತಾ ಇದೆ. ಈ ವಿರೋಧ ಪಕ್ಷಗಳ ಟೂಲ್ ಕಿಟ್ ಭಾಗ ಇದು. ಓಕೆ, ಇದು ವಿರೋಧ ಪಕ್ಷಗಳ ಹೆಣದಿರುವಂತ ಒಂದು ಟೂಲ್ ಕಿಟ್ ನ ಭಾಗವಾಗಿ ಎಲ್ಲ ನಡೆದಿದ್ದಾರೆ. ನಾನು ನೀವು ಕಬ್ಜಾ ಅಂತ ಹೇಳ್ತಾ ಇದ್ದೀರೋ ಅದರಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರೋನು. ಅದೇ ಸರ್ವೆ ನಮ್ದು ಉಳ್ವೆ ಮಾಡ್ತಾ ಇರೋದು ಇವರು. ಅದೇ ಸರ್ವೆ ನಂಬರ್ ಅಲ್ಲಿ ಉಳ್ವೆ ಮಾಡ್ತಾ ಇದ್ದಾರೆ. 62 ದಲಿತ ಕುಟುಂಬಗಳು ಅದರಲ್ಲಿ ಉಳುವೆ ಮಾಡ್ತಾ ಇದಾರೆ. ಯಾರು ಇವರು ಆರೋಪ ಮಾಡ್ತಾ ಇದಾರೋ 60 ಜನ ದಲಿತ ಕುಟುಂಬಗಳು ಆ ಜಮೀನಲ್ಲಿ ಉಳುವೆ ಮಾಡ್ತಾ ಇದಾರೆ. ಅವ್ರು ಸೇಫ್ಟಿ ಆಗಿದ್ದಾರೆ. ಕೆಲವರು 57 ಹಾಕೊಂಡಿದ್ದಾರೆ, ಕೆಲವರು 57 ಅರ್ಜಿಗಳು ಹೊಸದಾಗಿ ಹಾಕೊಂಡಿದ್ದಾರೆ, ಕೆಲವರು ಏನು ಹಾಕೊಂಡಿಲ್ಲ.
ಕೆಲವ್ರು ಏನು ಹಾಕೊಂಡಿಲ್ಲ, ಉಳುಮೆ ಮಾಡಿ ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಅವ್ರು ಬಂದು ಕೇಳಿದ್ರೆ ನಿಮ್ಮನ್ನ. ಹ್ಮ್ ಮತ್ತೆ ಸಂದೇಶ್ ಅವ್ರಿಗೆ ಹೆಂಗ್ ಮಾಹಿತಿ ಹೋಗಿದೆ ಇಲ್ಲಿ ಈ ತರ? ಅದೇ ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷದ ಟೂಲ್ ಕಿಟ್ನ ಭಾಗ ಅದು. ಓಕೆ. ಯಾರವ್ರು ರೀ ಸ್ವಾಮಿ? ಅವ್ರಿಗೆ ಹೇಳ್ತಾ ಇದೀವಿ ನಾವು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಎಡ ಚಳವಳಿಗೂ ಬುನಾದಿ ಇದೆ, ದಲಿತ ಚಳವಳಿಗೂ ಬುನಾದಿ ಇದೆ. ಇವನ ಹತ್ರ ಯಾವ ಕಿತ್ತಾಗ್ರ ಹತ್ರ ನಾವು ಪಾಠ ಹೇಳ್ಸ್ಕೊಳ್ಬೇಕಾ? ಇನ್ನು ಕಣ್ ತೆರೆದಿಲ್ಲ ಹುಡುಗ, ಸರಿಯಾಗಿ ಮೀಸೆ ಬಂದಿಲ್ಲ ಅವನಿಗೆ. 80ರಲ್ಲಿ ಗೋಲಿಬಾರ್ ಆಗಿ ಹೋರಾಟಗಳಲ್ಲಿ 2 ಸತ್ತೋಗಿರೋ ಚರಿತ್ರೆ ಈ ಪ್ರದೇಶಕ್ಕಿದೆ. ಓಕೆ. ಹೋರಾಟಗಳು ಮಾಡೋದು ಇವನ್ ಹೇಳ್ಬಾರ್ದು ನಮ್ಗೆ. ಈಗ ಅವರ ಗಮನಕ್ಕೆ ಹೋಗಿದಕ್ಕೆ ಇಲ್ಲಿ ಯಾರು ಮಾಡಕ್ಕಾಗಲ್ಲ ಅಂತ ಆ ಮನುಷ್ಯ ಇಲ್ಲಿ ಬರ್ಬೇಕಲ್ಲ, ಹೋರಾಡಕ್ ಹೋದ್ರ ಇಲ್ಲಿ ಬರ್ಬೇಕಲ್ಲ, ಎಲ್ಲಿಗೆ ಹೋದ್ರು ಇಲ್ಲಿಗೆ ಬರ್ಬೇಕಲ್ಲ. ಇಲ್ಲಿ ತಾನೇ ತಾಲೂಕ್ ಆಫೀಸ್, ಹೌದು, ಇಲ್ಲಿಗೆ ತಾನೇ ಬರ್ಬೇಕಾಗಿರೋದು. ಇಲ್ಲಿ ಬರಕ್ ಬಿಡ್ತಾ ಇಲ್ಲ ಡಿ ಸಿ ಹತ್ರ ಯಾರು ಬಿಡ್ತಾ ಇಲ್ಲ. ಈಗ ಆಲ್ರೆಡಿ ಪೊಲೀಸ್ ಅವ್ರಾಗ್ಲಿ ಅದು ಬೇರೆ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇರೋಂಥದ್ದು ಮಾಹಿತಿಗಳು ಇಡೀ ಕ್ಷೇತ್ರ ಅಂತ ಆಡದ ಮೇಲೆ ಅದು ಪೊಲೀಸ್ ಕಾರ್ಯ. ಅವ್ರು ಸುಮ್ನೆ ಕೈ ಕಟ್ಟಿ ಕೂತ್ಕೊಳಕ್ ಆಗೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡಿರ್ಬೋದು. ಈಗ ಬಾಗೇಪಲ್ಲಿಗೆ ಹೋಗಿ ಬಂದಿದ್ದಾನೆ, ಇಲ್ಲಿಗೆ ಬಂದಿದ್ದಾನೆ, ಯಾರು ತಡೆದ್ರು? ಇಲ್ಲಿಗೆ ಬಂದಿದ್ದಂತಲ್ಲ ಬೆಳಗ್ಗೆ ಮಾತಾಡ್ಸ್ಕೊಂಡು ಎಲ್ಲರನ್ನೂ ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿ ಮಾಡ್ಕೊಂಡು ಹೋದ್ರಂತ. ಏನಿದೆ ಆ ವಿಡಿಯೋಗಳಲ್ಲಿ? ಓಕೆ. ಏನಿಲ್ಲ. ಯಾಕೆ ಇವೆಲ್ಲ ಸುಮ್ನೆ ಇದೆ ಹೇಳ್ತಾ ಇದ್ದಾನಲ್ಲ, ನಾವು ರಾಜಕೀಯವಾಗಿ ಅವರನ್ನ ಹೆಣಿಬೇಕು. ಅವರನ್ನ ರಾಜಕೀಯವಾಗಿ ಈಗ ಒಂದು ಒಳ್ಳೆ ಸ್ಟೇಜ್ಗೆ ಹೋಗ್ತಾ ಇದಾರೆ ಅವರು. ಅವ್ರು ಹೇಳಿದ್ರೆ ಅವ್ರೇನಾದ್ರು ಮುಂದೆ ಹೋಗ್ಬಿಟ್ರೆ, ಮಂತ್ರಿ ಗಿಂತ್ರಿ ಆಗ್ಬಿಟ್ರೆ ನಮ್ಮ ರಾಜಕೀಯ ಭವಿಷ್ಯ ಕತ್ತಲ್ ಬಿದ್ದೋಗತ್ತೆ. ಅವ್ರನ್ನೇನಾದ್ರು ಮಾಡಿ ಡ್ಯಾಮೇಜ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿನ ವಿರೋಧ ಪಕ್ಷಗಳು ಹೂಡಿರುವಂತ ಷಡ್ಯಂತ್ರದ ಭಾಗ ಅದು. ಅದಕ್ಕೆ ನಾನು ಟೂಲ್ ಕಿಟ್ ನ ಭಾಗ ಅಂತ ಹೇಳ್ತಾ ಇರೋದನ್ನ. ಅದ್ಯಾರೋ ಬಂದಿರೋರು ಈಗ ಅಲ್ಲಪ್ಪ, ದಲಿತ ಮುಖಂಡರು, ಅಲ್ಲಿರುವಂತ ದಲಿತರಿಗೆ ನೆಂಟರಿದ್ದಾರೆ, ಇಲ್ಲಿನ ದಲಿತ ನಾಯಕರುಗಳಿದಾರಲ್ಲ ಆ ಪ್ರದೇಶದಲ್ಲಿ ಇರುವಂತ ನೆಂಟರುಗಳು, ಬಾಗೇಪಲ್ಲಿ ಗುಡ್ಬಂಡಿ ಎಲ್ಲ ಸಂಬಂಧಗಳು ಎಲ್ಲ ಇದಾರೆ. ಅವ್ರೇನ್ ಕೈ ಆಯ್ತು MLA ಮ್ಯಾನೇಜ್ ಮಾಡಿದಾರಾ? ಒಬ್ಬರನ್ನ ಮಾಡ್ಬೋದಾ, ಇಬ್ಬರನ್ನ ಮಾಡ್ಬೋದಾ, 3 ಮಾಡ್ಬೋದಾ, 10 ಜನ ಮಾಡ್ಬೋದಾ? 100 ಜನ ದಲಿತ ಮುಖಂಡರು ಇಲ್ಲಿದ್ದಾರೆ. ಎಲ್ರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತಾ? ಈಗ ಜಾಗನ ಮಿನಿಮಮ್ ಅಂದ್ರೆ ಒಂದು 6-7 ಜನ ಕೈಯಲ್ಲಿ ಇದೆ ಅಂತ ಗೊತ್ತು, ಹೇಳ್ತಾ ಇದ್ದಾರೆ. ಅದು ಯಾರು ಕೊಂಡ್ಕೊಂಡಿದಾರೋ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಕೊಂಡಿರೋರು ಮಾರಿರೋರು ಮಧ್ಯದಲ್ಲಿ ಅಲ್ಲಿ ಆ ಜಮೀನುಗಳಲ್ಲಿ ಉಳುಮೆ ಮಾಡ್ತಿದ್ರಲ್ಲ, ಪೊಸಿಷನ್ ಅಲ್ಲಿ ಇದ್ರಲ್ಲ ಮೊದಲಿಂದ, ಬ್ರಾಹ್ಮಣರು ಒಕ್ಕಲಿಗರ ಜೋಡಿ ಜಮೀನ್ ಅದು. ಬೇಕಾದ್ರೆ ಇಲ್ಲೇ ಇದಾರೆ, ಅವನು ಮಾರಿರೋರು ಇಲ್ಲೇ ಇದಾರೆ. ಜೋಡಿದಾರರ ಹಿಸ್ಟ್ರಿ ತಗೋಬೇಕು ನೀವು. ಈ ದೇಶದಲ್ಲಿ ಜೋಡಿದಾರರು ಹೆಂಗ್ ಬಂದ್ರು ಅಂತ, ಆ ಜೋಡಿದಾರರ ವಿರುದ್ಧ ಎಷ್ಟು ಹೋರಾಟಗಳು, ದಲಿತ ಚಳವಳಿ ಮಾಡಿದೆ, ಎಡ ಚಳವಳಿ ಎಷ್ಟು ಹೋರಾಟಗಳು ಮಾಡಿದೆ ಅನ್ನೋ ತಿಳ್ಕೋಬೇಕು. ಅಲ್ಲೂ ಅಲ್ಲಲ್ಲ ಸ್ವಲ್ಪ ಉಳ್ದೋಗಿದಾವೆ ಮೂಲೆಗಳಲ್ಲಿ. ಆ ಜೋಡಿದಾರರಲ್ಲಿ ಏನಾಗಿದೆ, ಕೆಲವೊಂದರಲ್ಲಿ ಒಕ್ಕಲಿಗರು ಭೂಮಿಯಲ್ಲಿ ಇದ್ರು, ಇನ್ನು ಕೆಲವು ಭಾಗದಲ್ಲಿ ಬ್ರಾಹ್ಮಣರಿಗೆ ಇದರಲ್ಲಿ ಸ್ವಲ್ಪ ದಲಿತ ಜನಾಂಗ ಹೋಗಿ ಅದ್ರಲ್ಲಿ ಉಳುಮೆ ಮಾಡ್ಕೊತಾ ಇದ್ರು. ಈಗಲೂ ಮಾಡ್ಕೊಂತ ಇದಾರೆ. ಈಗ ಅವ್ರು ಮಾರಿದ್ದಾರೆ, ಇವ್ರು ಯಾರೋ ಕೊಂಡಿದ್ದಾರೆ. ಮಾರಿರೋರು, ಕೊಂಡಿರೋರು, ಆಯ್ತಾ, ಮತ್ತೆ ಉಳುಮೆ ಮಾಡ್ತಾ ಇದ್ದ ಜನ ಎಲ್ರು ಸೇರಿ ಶಾಸಕರ ಹತ್ರ ಹೋಗಿದ್ದಾರೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಶಾಸ್ತ್ರ ಅವು ಶಾಸಕರು ಮಧ್ಯಪ್ರವೇಶ ಮಾಡಿ, ಶಾಸಕರು ವೋಟರ್ಸ್ ಅವ್ರು ಹೋದಾಗ ಅವ್ರು ಏನೋ ಒಂದು ಮಾಡ್ಬೇಕಲ್ಲ. ಲೀಗಲ್ ಆಗಿ ದಾಖಲೆಗಳು ಯಾರ ಹತ್ರ ಇದೆ? 1997 ನಲ್ಲಿ ಅದೇ ಜಮೀನಿಗೆ ದರಖಾಸ್ತು ಅರ್ಜಿಗಳನ್ನ ಇವ್ರು ಹಾಕೊಂತಾರೆ, ಉಳುಮೆ ಮಾಡಿದ್ರು. ಶ್ರೀರಾಮ್ ರೆಡ್ಡಿ ಅವ್ರು ಶಾಸಕರಾಗಿ, ಶ್ರೀರಾಮ್ ರೆಡ್ಡಿ ಅವ್ರು ಬಿಡೋರು ಹಂಗಿದ್ದಿದ್ರೆ 13,000 ಎಕರೆ ಕೊಟ್ಟಿರೋ ಶ್ರೀರಾಮ್ ರೆಡ್ಡಿ ಕ್ಷೇತ್ರದಲ್ಲಿ. ಅಂತವ್ರು ಏನ್ ಮಾಡಿದ್ದಾರೆ, ಅದನ್ನ ಹೊಡೆದಾಕಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಹೈನ್ ಜಮೀನು, ಇದು ಮಾಡ್ಲಿಕ್ಕೆ ಬರಲ್ಲಪ್ಪ ನಮ್ಗೆ. ಇದು ಓನರ್ಗಳು ಬೇರೆ ಇದಾರೆ, ನಾವ್ ಹೆಂಗ್ ಮಾಡ್ಲಿಕ್ಕೆ ಬರುತ್ತೆ ಅಂತೇಳಿ ಅದ್ರದ್ದು ಆ ಹೊತ್ತಿನ ದರಖಾಸ್ತು ಕಮಿಟಿ ಮೆಂಬರ್ಗಳಿಗೆ ಬದುಕಿದ್ದಾರೆ. ಮಂಜೂರಾತಿ ಸಮಿತಿ ಸದಸ್ಯರಾಗಿದ್ರಲ್ಲ ಅವ್ರು ಈಗಲೂ ಇನ್ನೂ ಇದ್ದಾರೆ. ಆದ್ರೆ ಜಮೀನು ಹಿಸ್ಟ್ರಿ ಹೇಳ್ತಾರೆ. ಅವ್ರು ಮಾರ್ಕೊಂಡಿದ್ದಾರೆ. ಯಾರು ಮೂಲ ಓನರ್ಗಳು, ಇವ್ರು ಯಾರು ಹನುಮಂತರಾಯಪ್ಪ ಅನ್ನೋರು, ಇನ್ಯಾರು 2-3 ಸೇರಿ ತಗೊಂಡಿದ್ದಾರೆ. ಸರಿ, ಅವ್ರಿಗೆ ಅಲ್ಲಿ ಉಳ್ಮೆ ಮಾಡಿದ ಜನರಿಗೆ ನ್ಯಾಯ ಕೊಡ್ಸ್ಬೇಕು, ನಮ್ಗೇನಾದ್ರು ನ್ಯಾಯ ಮಾಡಿ ಅಂತೇಳಿ ಇವ್ರು ಹೋಗಿದ್ದಾರೆ. ಯಾರು ಇವರೆಲ್ಲ ಹೋಗಿ ಶಾಸಕರ ಹತ್ರ ಹೋದ್ಮೇಲೆ ಇವ್ರು ಮಧ್ಯಪ್ರವೇಶ ಮಾಡಿದ್ದಾರೆ. ಇವ್ರು ಹೋಗಿ ಸ್ವಲ್ಪ ಅವ್ರಿಗೆ ಏನೇನ್ ಬೇಕೋ ಕೆಲವ್ರಿಗೆ ಭೂಮಿ ಕೊಡ್ಸಿದ್ದಾರೆ. 2 ಎಕರೆಯಲ್ಲಿ ಇದ್ರೆ 2 ಎಕರೆಯಲ್ಲಿ ಇದ್ದವ್ರಿಗೆ ಕೊಡ್ಸಿದ್ದಾರೆ, 1 ಎಕರೆ ಕೊಡ್ಸಿದ್ದಾರೆ ಅವ್ರಿಗೆ. ಹೌದು, ಉಳ್ಮೆ ಈಗ ಅವ್ರ ಪೊಸಿಷನ್ ಅಲ್ಲಿ ಇದ್ದಾರೆ. ನೀವು ಕೇಳಿ, ಅಲ್ಲಿ ಹೋಗಿ. ಅವ್ರು ಕೇಳಿಲ್ಲ ನೋಡಿ. 100 ಜನಕ್ಕೆ ಅನ್ಯಾಯ ಆದಾಗ 100 ಜನಕ್ಕೂ ನ್ಯಾಯ ಮಾಡಕ್ ಆಗಲ್ಲ. ಒಬ್ರಿಗೊಬ್ರಿಗೆ ಅನ್ಯಾಯ ಆಗ್ಬೋದು. ಯಾರ್ದೋ ಜಮೀನ್ ಸಾಯಿದ್ರೆ ಇನ್ ಕೆಲವರು 57 ಹಾಕೊಂಡಿದ್ದಾರೆ. ಆ 57 ಹಾಕೊಂಡಿರೋರು ಒಬ್ಬನ ಯಾವನೋ ಅವನು ಗಲಾಟೆ ಮಾಡ್ತಿದ್ದಾನೆ. ಅವ್ನು ಮಾಡ್ಕೊಳ್ಳಿ 57. ಯಾರು ಯಾವ ಹೆಸರು ಅವ್ನು ಗಲಾಟೆ ಮಾಡಿ ಶಾಸಕನ ಹತ್ರ 57 ನಾನು ಅರ್ಜಿ ಹಾಕಿ ನಾನು ಮಾಡ್ಕೊಡು ಅಂತಾನೆ.
ಗೌರ್ಮೆಂಟ್ 57 ಅರ್ಜಿ ಮಂಜೂರು ಮಾಡುವಂತದ್ದಕ್ಕೆ ಗೌರ್ಮೆಂಟ್ ಇಂದ ಬರ್ಬೇಕಲ್ಲ ಹೌದು, ಶಾಸಕರು ಮಾಡಕ. ಅದಕ್ಕೆ ಅಂತ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿ ಪ್ರಕಾರ ಕಮಿಟಿಗೆ ಬರುತ್ತೆ, ಅದಕ್ಕೆ ಬರುತ್ತೆ. ಸರ್ಕಾರದಿಂದ 57 ನೀವು ಮಂಜೂರು ಮಾಡಬಹುದು ಅಂತೇಳಿ ಆದೇಶಗಳು ಬರ್ಬೇಕು. ಈಗ 57 ಲಾಕ್ ಮಾಡಿದೆ ಸರ್ಕಾರ. ಪ್ರೆಸೆಂಟ್ 53 ನಡೀತಾ ಐತೆ. 53 ನಡೀತಾ ಇದೆ. 57 ಒಬ್ರು ಹಾಕೊಂಡಿರೋ ಅವನೇನ್ ಹೇಳೋದು, ಶಾಸಕ ಮೇಲೆ ಇವರ ನನ್ ಜಮೀನ್ ಮಾಡ್ಬೇಕಾಗಿತ್ತು ಅಂತಾರೆ. ಯಾರು ಮಾಡಕ್ಕಾಗತ್ತಾ ಪ್ರಾಕ್ಟಿಕಲ್ ಆಗಿ? ಸೊ ಇದು ಷಡ್ಯಂತ್ರ, ಶಾಸಕರ ಮೇಲೆ ನಡೀತಾ ಇರುವಂತ ನಮ್ಮ ಸುಬ್ಬಾರೆಡ್ಡಿ ಶಾಸಕರ ಮೇಲೆ ಷಡ್ಯಂತ್ರ. ಅಷ್ಟು ಬಿಟ್ರೆ ಅದು ಏನು ದೊಡ್ಡ ವಿಚಾರ ಅಲ್ಲ. ಪಾಪ ಅವ್ನು ಬರ್ಲಿ, ಹೋರಾಟ ಮಾಡ್ಕೊಳ್ಳಿ, ಒಂದ್ ಮನವಿ ಪತ್ರ ಕೊಡ್ಲಿ, ಮತ್ತಷ್ಟು ಹೋರಾಟ ಮಾಡ್ಲಿ. ಹೋರಾಟಗಾರರನ್ನ ನಮ್ಮ ಶಾಸಕರು ಗೌರವಿಸ್ತಾರೆ. ಯಾಕೆಂದ್ರೆ ಅವರು ಇಲ್ಲಿನ ಬೆಳವಣಿಗೆಗಳು, ರಾಜಕೀಯ ಇತಿಹಾಸ ಎಲ್ಲ ಗೊತ್ತು. ಇಲ್ಲಿ ಚಳವಳಿಗಳು ಹೆಂಗ್ ಹುಟ್ಟಿದಾವೆ ಬಾಗೇಪಲ್ಲಿ ವಿಧಾನಸಭೆಯಲ್ಲಿ ಅಂತ ಅವ್ರಿಗೆ ಗೊತ್ತಿದೆ. ಸುಬ್ಬಾರೆಡ್ಡಿಗೆ ಅವ್ರ ಹೋರಾಟಗಾರರನ್ನ ಕಮ್ಯುನಿಸ್ಟರನ್ನೇ ಗೌರವಿಸಿದವರು, ಅವ್ರ ಮೇಲೆ ಹೋರಾಟ ಮಾಡ್ತಾ ಇರೋರನ್ನೇ ಅವ್ರು ಗೌರವಿಸಿ ಹತ್ರ ತಗೊಂಡಿರೋರು. ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇದೆಲ್ಲ ಮಿನಿಸ್ಟರ್ಗೋಸ್ಕರ ಅಲ್ಟಿಮೇಟ್ ಆಗಿ ಮಿನಿಸ್ಟರ್ಗೋಸ್ಕರ ಅವ್ರನ್ನ ಏನಾದ್ರು ಮಾಡಿ ಶತಾಯಗತೆ ತಪ್ಪಿಸ್ಬೇಕು, ಅವ್ರಿಗೆ ರಾಜಕೀಯವಾಗಿ ಅವ್ರಿಗೆ ಮಸಿ ಬೆಳಿಬೇಕು, ಅವರ ಏಳ್ಗೆಯನ್ನ ಸಹಿಸ್ದಿರ ಮುಂದೆ ನಮ್ಗೆ ರಾಜಕೀಯ ಭವಿಷ್ಯ ಇಲ್ದಿರ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಡೀತಾ ಇರುವಂತ ಷಡ್ಯಂತ್ರ ಇದು. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ದಯವಿಟ್ಟು ನೀವು ಕೂಡ ಇಗ್ನೋರ್ ಮಾಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಜನರಿಗೆ ವಾಸ್ತವಾಂಶ ತಿಳಿಸಿ. ಏನ್ ಅಲ್ಲಿನ ಸಮಸ್ಯೆ ನಿಮ್ಗೆ ಏನ್ ಗೊತ್ತಿರೋದು ನೀಟಾಗಿ ಹೇಳಿ. ನಾವು ಒಂದ್ 20 ವರ್ಷದಿಂದ ನಾವು ಉಳುಮೆ ಮಾಡ್ತಾ ಇದ್ವಿ. ಎಷ್ಟು ಎಕರೆ? 1-2 ಎಕರೆ ಉಳುಮೆ ಮಾಡ್ತಾ ಇದ್ವಿ. ಅದೇ ಜಾಗ, ಅದೇ ಸೋಮಲಾಪುರ ಸರ್ವೆ ನಂಬರ್ ಅಲ್ಲೇ, ಸರ್ವೆ ನಂಬರ್ 1ರಲ್ಲಿ ನಾವು 20 ವರ್ಷದಿಂದ ಉಳುಮೆ ಮಾಡ್ತಾ ಇದೀವಿ. 57 ಹಾಕೊಂಡಿದೀವಿ. ಇಷ್ಟೊತ್ತಿಗೂ ನೀನ್ ಯಾಕಪ್ಪ ಇಲ್ಲಿ ಉಳುಮೆ ಮಾಡ್ತಾ ಇದೀಯಾ, ಇಲ್ಲಿಂದ ಖಾಲಿ ಮಾಡು ಅಂತ ಯಾರು ಮತ್ತೆ ಕಾಂಪೌಂಡ್ ನಿಮ್ಮ ನಮ್ದ್ರಲ್ಲಿ ಹಾಕಿಲ್ಲ, ಬೇರೆ ಜಾಗ ಅದು ಬೇರೆ ಜಾಗ. ಅದು ಎಷ್ಟು ಎಕರೆ ಇದೆ ಅದು? ಯಾವ್ದು ಈಗ ಅವ್ರು ಕಾಂಪೌಂಡ್ ಹಾಕಿರೋ ಕಾಂಪೌಂಡ್ ಅದು ಇದ್ರಲ್ಲಿ ಸರ್ವೆ ನಂಬರ್ ಅಲ್ಲಿ ಅವ್ರು ಹಾಕಿರೋದು. ಸೋಮಲಾಪುರ ಸರ್ವೆ ನಂಬರ್ ಅಲ್ಲಿ ಅವ್ರು ಹಾಕಿರೋದು. ಅದ್ ನಿಮ್ಗೆ ಗೊತ್ತಿಲ್ಲ. ಮತ್ತೆ ನಿಮ್ಗೆ ಏನ್ ಹೆದರಿಕೆ ಆಗಿಲ್ವಾ? ನಮ್ಮನ್ನ ಮಾತಾಡ್ಸಿರೋರೇ ಇಲ್ಲ, ಯಾರು ಮಾತಾಡಿಲ್ಲ. ಯಾರು ಇವತ್ತಿಗೆ ಮಾತಾಡ್ಯವ್ರ. ಏನ್ ಹಾಕಿದ್ರ ಅಲ್ಲಿ ಬೆಲೆ? ನಾವ್ ಇವಾಗ ರಾಗಿ ಹಾಕಕ್ಕೆ ಉಳುಮೆ ಮಾಡಿದೀವಿ. ಮಳೆ ಇಲ್ಲ, ಹಂಗೆ ಇತ್ತು. ಸೊ ನಿಮ್ಗೆ ಯಾವ್ದೇ ತೊಂದ್ರೆ ಆಗಿಲ್ಲ? ಯಾವ್ದು ತೊಂದ್ರೆ ಇವತ್ತಿಗೂ ನೀನ್ ಯಾಕೆ ಇಲ್ಲಿ ಉಳುಮೆ ಮಾಡ್ತಾ ಇರೋ ಅಂತ ಯಾರು ಕೇಳೋರೇ ಇಲ್ಲ. ಈಗ ಅದರಲ್ಲಿ 48 ಜನ 50 ಜನ ಉಳುಮೆ ಮಾಡ್ತಾ ಇರುವಂತ ರೈತರಿದ್ದಾರೆ. ಅವ್ರ ಹೆಸರು ಸಮೇತ ಕೊಡ್ತೀನಿ, ಮನೆಯಲ್ಲಿದೆ ಲಿಸ್ಟ್. ಉಳುಮೆ ಮಾಡ್ತಾ ಇರೋರು ಅವ್ರು ಹೇಳ್ತಾ ಇದಾರಲ್ಲ, ಅದ್ರಲ್ಲಿ ಉಳುಮೆ ಮಾಡ್ತಾ ಇರೋರು 48 ಜನ ಇದ್ದಾರೆ. ಪಟ್ಟಿನೇ ಕೊಡ್ತೀವಿ ನಾವು. ಅವ್ರನ್ನ ಕೇಳ್ಬೋದಲ್ಲ, ನಿಮ್ಗೇನೋ ತೊಂದರೆ ಆಗಿದೆಯಪ್ಪ ಅವರಿಂದ ಹಿಂಗಿದೆ ಸರ್. ದಯವಿಟ್ಟು ಇದನ್ನ ನೀವು ಯಾರು ಅದಕ್ಕೆ ತಲೆ ಆ ರೀತಿ ಏನು ದೌರ್ಜನ್ಯ ಆಗ್ಲಿ ಏನು ನಡೆದಿಲ್ಲ. ಈಗಲೂ ಅವ್ರು ಬಂದ್ರೆ ನಮ್ಮ ನಮ್ಮ ಮುಲೋಡ್ ಪಂಚಾಯತಿ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಬರ್ತಾರೆ. ಅವ್ರ ಹತ್ರ ಮಾತಾಡ್ಸ್ಕೊಂಡು ಏನಾದ್ರು ಹೆಲ್ಪ್ ಬಂದ್ರೆ ತಗೊಂಡೋಗ್ತಾರೆ. ವಾರಕ್ಕೆ 1 ದಿವಸ 2 ದಿವಸ ಆದ್ರೂ ಇಲ್ಲಿ ಭೇಟಿ ಕೊಡ್ತಾರೆ ಅವರು ಶಾಸಕರು. ಏನು ಇಲ್ಲ ಸರ್, ಇದು ನಡೀತಾ ಇರೋದು ಯೂಟ್ಯೂಬ್ಗಳಲ್ಲಿ, ಮಾಧ್ಯಮಗಳಲ್ಲಿ. ಇವ್ರು ಯಾರೋ ಹೊಸದಾಗಿ ಬಂದಿರೋರು. ಇವ್ರೆಲ್ಲಿಂದನೋ ಪ್ರತ್ಯಕ್ಷ ಆಗಿ ದಿಢೀರ್ ಹೋರಾಟಗಾರ ಒಬ್ಬ ಶುರುವಾಗ್ಬಿಟ್ಟಿದ್ದಾನೆ. ಎಷ್ಟು ಜನ ಊಟ ಆಗ್ತಾನೋ ಗೊತ್ತಿಲ್ಲ, ಅದ್ನ ಯಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಂಸಾರಗಳನ್ನ ಸಾಕ್ತಾ ಇದೇನೋ ಇದರಿಂದ. ಎಷ್ಟು ಜನ ಈ ನಮ್ದೇ ಸರ್ಕಾರಗಳು ಇದ್ರಲ್ಲಿ ಆತನ ಮೊಬೈಲ್ಗಳಲ್ಲಿ ಆತನ ಇದು ನೋಡ್ಬಿಟ್ರೆ ಬಹುಶಃ ಇದು ಬ್ರಿಟಿಷ್ ಸರ್ಕಾರ ಒಂದ್ ಇದೆ ಇಲ್ಲಿ, ಇವನ್ ಒಂದ್ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದೇನೆ ಅನ್ನುವಂತ ಭಾವನೆ ಬರುತ್ತೆ. ಆ ಮಟ್ಟಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದೇನೆ ನಾವು. ಅದೋ ಸರ್ಕಾರ ಇದೆ ಇಲ್ಲಿ, ಬ್ರಿಟಿಷ್ ಸರ್ಕಾರ. ಇವನ್ ಒಂದು ಮಾತಾಡ್ ನನ್ಗೆ ಅಲ್ಲಿ ನ್ಯಾಯ ಕೊಡಿಸ್ದೆ, ಇಲ್ಲಿ ನ್ಯಾಯ ಕೊಡಿಸ್ದೆ, ಏನೋ ಒಂದು ಏನಷ್ಟೇ ಎರ್ಮುಂಡ್ರು ಇದಾರೆ ಅಲ್ಲಿ ಎಲ್ಲಾನು. ಅಯ್ಯೋ ಬಿಡಿ ಸರ್, ದಯವಿಟ್ಟು ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಆರೋಪ ಶಾಸಕರ ಮೇಲೆ ಭೂ ಕಬ್ಜಾ ಆಗಿದೆ ಅಂತ, ನಿಜಾನ ಸರ್? ನಿಜವಾಗ್ಲೂ ಹೇಳ್ತೀನಿ ನೋಡಿ ಸರ್, ಇಡೀ ನಾನು ಅವ್ರ ಜೊತೆ 13 ವರ್ಷಗಳಿಂದ ಇದ್ದೀನಿ ಸರ್. ಅವ್ರ ಹತ್ರ ಯಾವುದೇ ಜಾತಿ ಇಲ್ಲ, ಭೇದ ಇಲ್ಲ, ಧರ್ಮ ಇಲ್ಲ ಸರ್. ಯಾವುದೇ ಬಡವ ಹೋಗ್ಲಿ ಸರ್, ನನ್ನ ಕಷ್ಟ ಸರ್ ಈ ಥರ ಇದೆ ಅಂದ್ರೆ ಅವ್ರು ಕೆಲಸ ಮಾಡ್ಕೊಡ್ತಾರೆ ಸರ್. ಇದುವರೆಗೂ ನಾವು ನೋಡ್ದಂಗೆ ಕಣ್ಣಂಗೆ ಎಲ್ಲೂ ಅವ್ರ ಹೆಸರಲ್ಲಿ 1 ಕುಂಟೆ ಜಮೀನಿಲ್ಲ ಸರ್. ಸುಮ್ಮನೆ ಇವಾಗ ಆರೋಪ ಹೇಳ್ತಾ ಇದ್ದಾರೆ. ಅದು ಸೋಮಲಾಪುರದ ಏನಂದ್ರೆ ಸರ್ವೆ ಅದು 163 ಎಕರೆ ಇದೆಯಲ್ಲ ಸರ್, ಅದು ಏನ್ ಮಾಡಿದ್ದಾರೆ ಅಂದ್ರೆ ಅದು ಬರೀ 38 ಎಕರೆ ಮಾತ್ರ ಸರ್ಕಾರದಂದೆ ಸರ್ ಅದು. ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಮೊನ್ನೆ ನಾವು ಇದೇ ಪ್ರೆಸ್ ಮೀಟ್ ಕೊಟ್ಟಾಗ ನಾನು ಕೇಳಿದೆ ಅದನ್ನ. ಅವ್ರು ಹೇಳಿದ್ರು, ನಮ್ಮ ಗಂಗಪ್ಪಣ್ಣ ಅವ್ರು ಹೇಳಿದ ಡೀಟೇಲ್. ಯಾಕಂದ್ರೆ ಗಂಗಪ್ಪಣ್ಣ ಅವರು ಇಡೀ ನಮ್ಮ ತಾಲೂಕಲ್ಲಿ ಅವರು ದಲಿತ ಸಂಘ ಸಂಸ್ಥೆ ಒಂದು ಇದು ನಾಯಕರು ಅವರು.
ಅದನ್ನ ಅಲ್ಲಿರೋ ನಮ್ಮ ಎಲ್ಲ ನಾಯಕರು DSS ರೈತರನ್ನ ಸುಮಾರು ವರ್ಷಗಳಿಂದ ಅವರೇ ಅದನ್ನ ಫಾಲೋ ಅಪ್ ಮಾಡ್ತಾರೆ ಸರ್. ಅವ್ರ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದೆ. ಅವ್ರು ಹೇಳಿದ್ರು ಅವತ್ತು ಏನಂತ ಹೇಳಿದ್ರು ಅಂದ್ರೆ ಸರ್ಕಾರದ ಬಂದು 38 ಎಕರೆ, ಅದೇನ್ ಮನೆ ಗೋಮಾಳ ಅಂದ್ರೆ 163 ಎಕರೆ ತೋರಿಸ್ಬಿಟ್ಟಿದ್ದಾರೆ. ಅದು ಆಕ್ಚುಲಿ ಅದು ಏನಂತಂದ್ರೆ ಆಗಿನ ಕಾಲದ ಬ್ರಿಟಿಷರು ಮತ್ತೆ ಇವರು ಯಾರು ನಮ್ಮ ಅವ್ರಿಗೂ ಪಟೇಲರಿಗೂ ಮತ್ತೆ ಇವರು ಯಾರು ನಮ್ಮ ಬ್ರಾಹ್ಮಿಣ್ಸ್ ಇದಾರಲ್ಲ ಪುರ ಅವ್ರದೇನೋ ಅಂತಾರದನ್ನ ಅವ್ರಿಗೆ ಜಂಟಿಲ್ ಇದ್ದಿದ್ದಂತೆ ಆ ತರ ನಮ್ಗೆ ಹೇಳಿದ್ದಾರೆ ಸರ್. ನನ್ಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸರ್. ನಿಜವಾಗ್ಲೂ ಏನನ್ನ ಸರ್ವೆ ನಂಬರ್ ಇದ್ರಲ್ಲಿ ಏನನ್ನ ಸೋಮನಾಪುರ ಏನನ್ನ ನಮ್ಮ ಶಾಸಕರು ಅವ್ರ ಹೆಸರಲ್ಲಿ ಸುಬ್ಬಾರೆಡ್ಡಿ ಅಲ್ಲ, ಇಲ್ಲ ಅವ್ರ ಹೆಸರು ಶೀಲಾ ಸುಬ್ಬಾರೆಡ್ಡಿ ಅಂತ ನಾನು ಒಂದು ಕುಂಟೆ ಇದ್ರೆ ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ ಸರ್. ನಾವು ಆಲ್ರೆಡಿ ರೆಸ್ಪೀಟ್ ಕೊಟ್ಟಿದೀವಿ, ಇದ್ರ ಬಗ್ಗೆ ಎಲ್ಲ ಕೊಟ್ಟಿದೀವಿ ಸರ್ ನಾವು. ಮತ್ತೆ ಅವ್ರ ಹೆಸರಲ್ಲಿ ಅವ್ರ ಬಿನಾಮಿಗಳು ಅಂತ ಏನಾದ್ರು ಇಟ್ಕೋಬಹುದಲ್ಲ ಸರ್? ಬಿನಾಮಿ ಅಂತ ನಾವು ಹೆಂಗ್ ಹೇಳಕ್ಕಾಗುತ್ತೆ ಸರ್? ಈಗ ಆರೋಪ ಮಾಡ್ತಾ ಇದಾರೆ ಸುಬ್ಬಾರೆಡ್ಡಿ ಅವರು ಈ ತರ ಕಬ್ಳಿಕೆ ಮಾಡಿದಾರೆ, ತೋರಿಸಿ ಸರ್. ನಾವ್ ಇಷ್ಟು ಒಂದು 10 ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಸರ್. ಇವೆಲ್ಲ ಒಂದ್ರಲ್ಲಿ ತೋರಿಸಿ, ಅವ್ರ ಫ್ಯಾಮಿಲಿಯಲ್ಲಿ ಯಾರು ಒಬ್ಬರು ಜನಿಸಿದ್ರೆ ತೋರಿಸಿ. ಒಂದು ಅಲ್ಲಿ ರೈತರಿಗೆ ನಾವು ಹಂಗೆ ಹೋಗೋಣ ಸರ್, ಎಲ್ಲರೂ ಹೋಗೋಣ. ಅಲ್ಲಿ ರೈತರಿದ್ದಾರೆ, ಅವ್ರು ಕೇಳೋಣ ನಿಮ್ಗೆ ಏನೇನ ಶಾಸಕರ ತೊಂದರೆ ಆಗಿದೆ ಅಂತ ಕೇಳೋಣ. ಅವ್ರ ತೊಂದರೆ ಆಗಿದೆ ಅಂದ್ರೆ ನಾವು ಅದನ್ನ ನಾವು ಅವ್ರು ಬೇಕಾದ್ರೆ ಶಾಸಕ ಕರ್ಕೊಂಡು ಹೋಗಿ ಇದು ಮಾಡ್ಸೋಣ. ಅಲ್ಲಿ ಒಬ್ರು ರೈತರು ಹೇಳಲ್ಲ ಸರ್ ನಮ್ ತೊಂದರೆ ಆಗಿದೆ ಅಂತ. ಅಂತ ಆರೋಪ ಇದೆ. ಈಗ ನಾವು ಬರ್ತೀವಿ ಬನ್ನಿ ಸರ್, ಯಾರು ಬೇಡ, ನೀವೇ ಹೋಗೋಣ, ನಾವು ಇಷ್ಟೇ ಜನ ಹೋಗೋಣ. ಈಗ ನಾವು ಇದುವರೆಗೂ ಜಮೀನ್ ಹತ್ರ ಹೋಗೇ ಇಲ್ಲ, ನಾನು ನೋಡೇ ಇಲ್ಲ ಅದನ್ನ. ನಾನು ಹೋಗೋಣ, ನಾನೇ ನೋಡ್ತೀನಿ, ರೈತರನ್ನೇ ಮಾತಾಡೋಣ. ಯಾಕಂದ್ರೆ ಈಗ ಏನ್ ಆರೋಪ ಮಾಡ್ತಾ ಇದ್ದಂದ್ರೆ ಈಗ ಸಂದೇಶ್ ಅವರು ರಾತ್ರಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಗುಡಿಬಂದ ಕ್ಷೇತ್ರದಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಎಲ್ಲ ಇದ್ದಾರೆ, ಅವ್ರು ನಮ್ಗೆ ಧಮಕಿ ಆಗ್ತಾವ್ರೆ. ಇಲ್ಲಿ 4ನೇ ತಾರೀಕು ನಡಿಬೇಕಾಗಿರುವಂತ ಪ್ರೊಟೆಸ್ಟ್ಗೆ ಈಗ ಅನುಮತಿ ನೀಡ್ತಾ ಇಲ್ಲ ಅಂತ. ಸರ್ಕಾರಕ್ಕೂ ನಮ್ಗೆ ಸಂಬಂಧ ಇಲ್ಲ ಸರ್. ಈಗ ಕಾಂಗ್ರೆಸ್ ಕಾರ್ಯಕರ್ತರ ನಾವು ಫೋನ್ ಮಾಡಿ ಧಮಕಿ ಹಾಕಿದ್ರೆ ಪ್ರೂಫ್ ಇರುತ್ತೆ, ಅವ್ರ ಮೇಲೆ FIR ಮಾಡಿಸಿ ಸರ್, ತೊಂದರೆ ಏನಿದೆ? ಕಾಂಗ್ರೆಸ್ ಹೇಳಿದ್ರಲ್ಲ ನಾಯಕರೇನೋ ಮಾಡಿದಾರೆ ಅಂತ. ನಾವು ನೋಡಿ ಸರ್ ಆತರ ನಮ್ಮ ಶಿಸ್ತಿನ ಒಂದು ಪಕ್ಷ ಸರ್ ನಮ್ದು. ನಮ್ಗೆ ಯಾಕಂದ್ರೆ ಸಭೆಗಳಿಗೆಲ್ಲ ಹೋಗ್ತಾ ಇದೀವಿ, ಅಲ್ಲಿ ಒಂದೇ ಮಾತು ಹೇಳ್ತಾರೆ, ನಮ್ದು ಪಕ್ಷ ಕಾಂಗ್ರೆಸ್ ಶಿಸ್ತಿನ ಪಕ್ಷ, ಯಾವುದೇ ಕಾರಣಕ್ಕೂ ಗಲಾಟೆಗಳಿಗೆ ಅದಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಸರ್. ನಾವೇನೇ ಕಾಂಗ್ರೆಸ್ ಕಾರ್ಯಕರ್ತರು ಯಾರೇ ಒಬ್ಬ ನಾಯಕರು ಒಂದು ಫೋನ್ ಮಾಡಿ ಧಮಕಿ ಹಾಕಿದ್ರೆ ಕಂಪ್ಲೇಂಟ್ ಕೊಡ್ಲಿ, ಅವ್ರ ಮೇಲೆ FIR ಆಗುತ್ತೆ. ಕಾನೂನು ಇದೆಯಲ್ಲ ಸರ್, ಕಾನೂನು ಮುಂದೆ ಯಾರು ಏನಿಲ್ಲ ಸರ್. ಈಗ ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ನೀವು ಅನುಮತಿ ಕೊಡ್ತೀರಾ? ಯಾರು ಅವರು ಸರ್? ಅದು ಕೊಡೋದು ಪೊಲೀಸ್ ಇಲಾಖೆ ಇದೆ, ತಾಲೂಕು ದಂಡಾಧಿಕಾರಿ ಇದೆ, ಅವ್ರಿಗೆ ಸಂಬಂಧಪಟ್ಟಿದೆ ಸರ್. ಪ್ರತಿಭಟನೆ ಮಾಡ್ಬೇಕಂದ್ರೆ ಈಗ ನಾವು ಏನೋ ಪ್ರತಿಭಟನೆ ಮಾಡ್ಬೇಕಂದ್ರೆ ನಾವು ಫಸ್ಟ್ ಎಲ್ಲಿ ಕೊಡ್ತೀವಿ ಅಂದ್ರೆ ಸ್ಟೇಷನ್ ಆಗಿ ಪರ್ಮಿಷನ್ ತಗೋತೀವಿ. ಅವ್ರು ಕೊಟ್ರೆ ಮಾಡುದು, ಇಲ್ಲ ಮಾಡಲ್ಲ ಸರ್. ನಾವು ಸುಮಾರು ನಮಗೂ ಆತರ ಹೇಳಿದ್ದಾರೆ ಸರ್ ಮಾಡಿ ಟೈಮಲ್ಲಿ. ಇನ್ನೂ ಒಂದು ಹೇಳ್ತೀನಿ ನೋಡಿ, ನಮ್ಗೆ ಇನ್ನೂ ಒಂದು ಗಣೇಶ ಹಬ್ಬ ಮಾಡ್ತೀವಿ ನಾವಿಲ್ಲಿ. ಅಲ್ಲಿ ಒಂದು ಎಲ್ಲಾ ಊರಲ್ಲೂ DJ ಅನ್ನೋದು ಮಾಡ್ತಾರೆ. ಏನೋ ನಮ್ಮೂರಲ್ಲೂ ಮಾಡೋಣ ಅಂತಂದ್ರೆ ನಾವು ಹೋಗಿ ಕೊಟ್ಟಾಗ ಅದು ರಿಜೆಕ್ಟ್ ಮಾಡಿದ್ರು. ರೀಸನ್ ಬೇಡ, ಸಾಲ ತೊಂದರೆ ಆಗುತ್ತೆ ಅಂತ. ಸರಿ ಸರ್ ಆಯ್ತು ಅಂತ ತಲೆ ಬಗ್ಗಿದ್ವಿ. ಪರ್ಮಿಷನ್ ಕೊಡ್ಲಿಲ್ಲ, ಕರ್ಸಿದ್ದು ನಾವು ಅದು ಕೊಡ್ಲಿಲ್ಲ ನಾವು. ಯಾಕಂದ್ರೆ ಅವ್ರಿಗೂ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರುತ್ತೆ. ಅವ್ರೆಲ್ಲ ನಾವು ಕೇಳ್ಬೇಕು, ನಾವೆಲ್ಲ ಅವರು ಕೇಳ್ಬೇಕು ಸರ್. ಇದೇನಂದ್ರೆ ಪ್ರಜಾಪ್ರಭುತ್ವ ಸರ್, ಇದು ಎಲ್ಲರೂ ಒಂದಾಗಿ ಹೋದ್ರೇನೆ ಸರ್ ಸಮಾಜದಲ್ಲಿ ನಾವು ಚೆನ್ನಾಗಿರುತ್ತೆ. ಈಗ ನೀವು ಸಂದೇಶ್ ಅವ್ರನ್ನ ಇಲ್ಲಿ ಸ್ವಾಗತ ಕೊಡ್ತೀರಾ? ಸ್ವಾಗತ ಏನಕ್ಕೆ ಕೊಡ್ತೀವಿ ಸರ್? ಅಲ್ಲ ಅವ್ರು ಬಂದ್ರೆ ಪ್ರೊಟೆಸ್ಟ್ ಮಾಡಕ್ ಬಂದ್ರೆ ನಾವು ಅವ್ರಿಗೆ ಹೇಳ್ತೀವಿ ನೋಡಿ ಸರ್, ಸಂದೇಶ್ ಅವ್ರಿಗೆ ಹೇಳ್ತೀವಿ ಸರ್, ನಿಮ್ಮದ ಡಾಕ್ಯುಮೆಂಟ್ ಏನಿದ್ರೆ ಬನ್ನಿ ಕುತ್ಕೊಳ್ಳೋಣ, ಮಾತಾಡೋಣ. ಸುಮ್ನೆ ನಾವು ಇದ್ ಮಾಡೋದು ಬೇಡ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ ಅವ್ರು ಹೇಳಿದ್ದಾರೆ ಸಂವಿಧಾನಗಳು, ಆ ಸಂವಿಧಾನ ತತ್ವಗಳನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಸರ್. ಆತರ ಮಾಡ್ಕೊಂಡು ಹೋಗೋಣ ಅಂತ ನಾವ್ ಹೇಳ್ತೀವಿ ಸರ್. ಯಾಕಂದ್ರೆ ಸುಮ್ನೆ ಆರೋಪಗಳು ಮಾಡಬಾರ್ದು ಸರ್, ಯಾರೇ ಆಗ್ಲಿ. ಈಗ ಮಾಡಿದಾರೆ ಶಾಸಕರು, ತೋರಿಸಿ. ನಾವು ಕೇಳ್ತಾ ಇದೀವಲ್ಲ, ಏನನ್ನ ಒಂದು ಚೂರು ಅವ್ರ ಹೆಸರಲ್ಲಾಗಿರೋದು, ಅವ್ರ ಮನೆಯವ್ರ ಹೆಸರು ಏನೋ ಇದ್ರೆ ನಾವು ಮತ್ತೆ ಅದನ್ನ ನಾವು ಹೇಳಿದ್ವಿ, ನಮ್ಮ ಶಾಸಕತ್ರ ರಾಜೀನಾಮೆ ಕೊಡಿಸ್ತೀವಿ ಅಂತ ಹೇಳಿದೀವಿ. ನಾವು ಬೇಕಾದ್ರೆ ನಾವು ಪಕ್ಷ ನಾವು ಇದೇ ಬಿಟ್ಬಿಡ್ತೀವಿ, ರಾಜಕೀಯ ಬಿಟ್ಬಿಡ್ತೀವಿ, ನಮ್ಮ ಶಾಸಕರ ಹತ್ರ ಮಾಡಿ. ಈಗ ನೀವು ಗುಡಿಬಂದ ಕ್ಷೇತ್ರದವ್ರು ಆಗಿರೋದ್ರಿಂದ ಈಗ ಆರೋಪಗಳು ಜಾಸ್ತಿ ಬರ್ತಿದೆ ಸುಬ್ಬಾರೆಡ್ಡಿ ಮೇಲೆ, ಅದು ನಿಜಾನಾ ಸುಳ್ಳ? ಸರ್ ಆರೋಪ ಅಂದ್ರೆ ಇವಾಗ ಯಾರಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡಕ್ ಹೊರಟಾಗ ಯಾರೋ ಕಿಡಿಗೇಡಿಗಳು ಇರ್ತಾರೆ ಸರ್, ಒಂದ್ 4 ಜನ ಅಪೋಸಿಷನ್ ಮಾಡೋರು ಇಲ್ಲೇ ಇರ್ತಾರೆ. ಅದಂದ್ರೆ ಸಹಜ. ಅವ್ರು ಅವ್ರು ಅನ್ನೋದಂತ ಹೇಳಿಬಿಟ್ಟು ಆತರ ಅಭಿವೃದ್ಧಿಯನ್ನು ಮಾಡೋದವ್ರು ಯಾವ್ದೇ ಕಾರಣಕ್ಕೂ ಬಿಟ್ಟಿಲ್ಲ ಸರ್. ಅವ್ರು ಮಾರೋ ಕೆಲ್ಸಗಳನ್ನ ಮಾಡ್ತಾನೆ ಇದ್ದಾರೆ. ಈಗ ಅಕ್ರಮವಾಗಿ ಏನಾದ್ರು ಕಾಂಪೌಂಡ್ ಮಾಡಿದಾರ ಅವರು? ಸರ್ ಅಕ್ರಮವಾಗಿ ಕಾಂಪೌಂಡ್ ಅಂದ್ರೆ ನೋಡಿ ಸರ್, ಅವ್ರೇನೋ ಸುಮ್ನೆ ಜಮೀನು ತಗೊಂಡಿದ್ದಾರೆ, ಇದು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ಅಕ್ರಮವಾಗಿ ಯಾರ್ದಾದ್ರು ನಂದೇ ಇರ್ಲಿ, ಸಹಜವಾಗಿ ಒಂದು 10 ಕುಂಟೆ ಏನಾದ್ರು ಜಾಗ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾನೇನ್ ಸುಮ್ನೆ ಬಿಡ್ತೀನ ಸರ್? ಮತ್ತೆ ಸಂದೇಶ್ ಅವರು ಆರೋಪ ಮಾಡ್ತಾ ಇದಾರೆ, 4ನೇ ತಾರೀಕು ಇಲ್ಲಿ ನಡಿಬೇಕಂತ ಪ್ರೋಗ್ರಾಮ್ಗೆ ಇಲ್ಲಿರೋ ಪೊಲೀಸ್ ಸ್ಟೇಷನ್ ಆಗ್ಬೋದು, ಇಲ್ಲಿರೋ ಕಾಂಗ್ರೆಸ್ ಮುಖಂಡರಾಗ್ಬೋದು, ಅದನ್ನ ತಡೆ ಆಗ್ತಾವ್ರೆ ಅಂತ. ಸರ್ ತಡೆ ಆಗ್ತೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಏನೇ ತಡ ಹಾಕಕ್ಕೆ ಅವ್ರಿಗೆ ನಾವು ಹೋಗಿ ಅವ್ರಿಗೇನು ಬಡಿಯೋದನ್ನ ಅವ್ರೇನೆಲ್ಲ ರೀಲ್ಸ್ ಅಲ್ಲಿ ಹೇಳ್ತಾ ಇದಾರೆ, ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಾ ಇದಾರೆ. ಕಾಂಗ್ರೆಸ್ ಮುಖಂಡರು ನಂಗೆ ಹಾಕಿದ್ರೆ ಒಂದ್ 2 ಏಟ್ ಹಾಕ್ಬೋದು ಅಂತ.
ಆತ ಯಾವುದೇ ರೀತಿ ನಾವು ಕಾಂಗ್ರೆಸ್ ನಮ್ಮ ಶಾಸಕರು ಇವತ್ತು ನಮ್ಗೆ ಆತರ ನಡ್ಕೊಳ್ಳಿ ಅಂತ ಆತರ ಕಳಿಸ್ಕೊಟ್ಟಿಲ್ಲ, ನಾವು ಮಾಡೋರಿಲ್ಲ. ಅವ್ರ ಕಾನೂನು ಪ್ರಕಾರ ಏನಿದೆ ಅವ್ರು ಬಂದು ಅವ್ರು ಮಾಡ್ಕೊಂಡು ಹೋಗ್ಬೋದು, ಅದು ಬಿಟ್ಟು ವಿನಃ ಅದ್ರ ವಿರುದ್ಧ ಏನು ಮಾಡೋದಿಲ್ಲ. ಈಗ ಸಂದೇಶ್ ಅವ್ರು ಯಾವ ತನಕ ಗುಡಿಬಂಡೆಗೆ ಬಂದಿದ್ರ? ಸರ್ ಮೊನ್ನೆ ಬಂದಿದ್ರಂತೆ, ಅವ್ರು ಯಾವಾಗ ಬೆಳಗ್ಗೆ 7:15 8 ಗಂಟೆಗೆ ಹೋಗಿದ್ರಂತೆ. ಅಲ್ಲಿ ಜಮೀನ್ ಹತ್ರ ಹೋಗಿ ವಿಡಿಯೋ ಮಾಡಿ ನಾ ಪ್ರತಿಭಟನೆ ಮಾಡ್ತೀನಿ, ಈ ತರ ಅಕ್ರಮವಾಗಿ ಕಾಂಪೌಂಡ್ ಹಾಕಿದಾರಂತ ಕಾಂಪೌಂಡ್ ಎಲ್ಲ ತೋರಿಸಿದ್ದಾರೆ. ಇದು ಕಾಂಪೌಂಡ್ 4 ದಿವಸದಲ್ಲಿ ನೀವು ಹೊಡೆದಿಲ್ಲ ಅಂದ್ರೆ ನಾನು ಬಂದು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಹೋಗಿದಾರಂತೆ. ಅಷ್ಟು ಬಗ್ಗೆನೇ ಅದು ಏನಾದ್ರು ಇದು ಮಾಡಿದ್ದಾರೆ ಅಂತ ಎಷ್ಟು ಬಗ್ಗೆ ಮಾಡಕ್ಕಾಗುತ್ತೆ ಸರ್? ಅವೆಲ್ಲ ಆಗೋ ಹೋಗೋ ಕೆಲಸಗಳೆಲ್ಲ ಅವೆಲ್ಲ ಕಾನೂನು ಭದ್ರತೆ ಅದೇನಿದೆ ಅಧಿಕಾರಿಗಳು ಕ್ರಮ ವಹಿಸ್ತಾರೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಅದಕ್ಕೆ ರೆಡಿ ಇದ್ದಾರೆ ಒಪ್ಕೊಳ್ಳೋದಕ್ಕೆ. ಆತರ ಅವ್ರು ಮಾಡಕ್ಕೆ ಅವ್ರು ಆತರ ಹೋಗಿಲ್ಲ, ಅವ್ರು ಯಾವತ್ತೂ ಹೋಗೋದಿಲ್ಲ ಸರ್. ಇದನ್ನ ಮೇನ್ ಆರೋಪ ಏನಂದ್ರೆ ಆಚೆ ಕಡೆ ನಡೀತಾರ ಒಂದು ಮಾತು, ಇಲ್ಲಿರೋ ಕಾಂಗ್ರೆಸ್ ಮುಖಂಡರು ರೌಡಿಸಂ ತೋರಿಸ್ತಾವ್ರೆ, ಇದು ನಿಜಾನ? ಸರ್, ಇಷ್ಟು ಕಾಂಗ್ರೆಸ್ ಮುಖಂಡರು ಸೀನಿಯರ್ ಲೀಡರ್ಗಳು ಇಷ್ಟು ಜನ ಇದ್ದಾರೆ. ನಾವು ಕೂಡ ಕಾಂಗ್ರೆಸ್ ಅಲ್ಲಿ ಮುಖಂಡರು, ನಾವು ಒಂದು ಯೂತ್ಸ್. ಯಾವುದೇ ರೀತಿ ಯಾವುದೇ ಕಾಂಗ್ರೆಸ್ ಮುಖಂಡರುಗಳ ಮೇಲೆ ಅವ್ರ ಫಾಲೋವರ್ಸ್ ಮೇಲೆ ಗುಡಿಬಂಡೆ ತಾಲೂಕಲ್ಲಿ ಇವತ್ತಿಗಾದ್ರೂ ಆತರ ಮಾಡಿದ್ರೆ ಒಂದು ಕೇಸ್ ಯಾರ ಮೇಲೂ ಇಲ್ಲ. ಸುಬ್ಬಾರೆಡ್ಡಿ ಸರ್ ನಮ್ಮ ಮೇಲೆ ಬೆಂಬಲ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಬೆಂಬಲ ಇತ್ತು ನಾವು ರೋಡಿಸಮ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಇರ್ಬೇಕಾದ್ರೆ ಯಾವುದೇ ಒಂದು ರೀತಿ ಕೇಸ್ ಇಲ್ಲ, ಒಂದು ಗಲಾಟೆ ಇಲ್ಲ, ಏನೂ ಇಲ್ಲ. ಈಗ ನಿಮ್ದೇ ಅಧಿಕಾರ ಇರೋದ್ರಿಂದ ನಿಮ್ ಮೇಲೆ ಕೇಸ್ ಸಿಗ್ಲಿಲ್ಲ, ನೀವು ಪ್ರತಿಪಕ್ಷದಲ್ಲಿ ಇದ್ರೆ ನಿಮ್ ಮೇಲೆ ಕೇಸ್ ಬರ್ಬೋದೇನೋ ಅಲ್ಲ? ಪ್ರತಿಭಟನೆ ಅಂದ್ರೆ ಇವಾಗ ಅಪೋಸಿಷನ್ ಅವರು ಸುಮ್ನೆ ಇರ್ತಾರೆ ಸರ್, ನಾವು ಮಾಡಿದ್ರೆ ಅವ್ರು ಕೂಡ ಮಾಡ್ಬೋದಲ್ಲ ನಮ್ಮ ಮೇಲೆ, ಯಾಕೆ ಮಾಡ್ಲಿಲ್ಲ? ಮತ್ತೆ ನಾವ್ ಯಾವ್ದೇ ರೀತಿ ನಾವು ನಿಶಬ್ದವಾದ ಕಾನೂನು ರೀತಿಯಲ್ಲಿ ನಾವ್ ಏನಾದ್ರು ಇದ್ರೆ ಕಾನೂನು ರೀತಿ ಮಾಡ್ತಾ ಇದೀವಿ ವಿನಃ ನಾವ್ ಯಾವ್ದೇ ಅಧಿಕಾರದ ಈ ನಿರ್ಲಕ್ಷ್ಯ ತಗೊಂಡು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಾವು ರೌಡಿಸಮ್ ತೋರಿಸೋದು, ದರ್ಬಾ ತೋರಿಸೋದು ಆತರ ಯಾವ ರೀತಿ ನಾವೆಲ್ಲೂ ಮಾಡೋದಿಲ್ಲ ಸರ್. ಕಡೆದಾಗಿ ಸಂದೇಶ್ ಅವ್ರಿಗೆ ನೀವೇನ್ ಸಂದೇಶ ಕೊಡ್ತೀರಾ? ಸಂದೇಶ್ ಅವ್ರಿಗೆ ಹೇಳೋದು ನಾವು ಒಂದೇ, ಬಂದು ಅವ್ರು ಏನಿದೆ ಶಾಂತಿಯುತವಾಗಿ ಅವ್ರು ಓಡಾಡ್ಬಿಟ್ಟು ಕಾನೂನು ರೀತಿ ಅವ್ರು ಮಾಡಿಬಿಟ್ಟು ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗಿ. ಅವರೇ ಹೇಳ್ತಾ ಇದಾರೆ, ಸ್ವಾಭಿಮಾನ ಅಂಬೇಡ್ಕರ್ ನಮ್ಮ ಸಾಹೇಬ್ರು ಏನ್ ಹೇಳಿದ್ದಾರೆ, ಕಾನೂನು ಅವ್ರೆಲ್ಲಾದ್ರ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ನಾವೇನಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಅವ್ರು ಏನಿದೆ ಅವ್ರೆಲ್ಲಾದ್ರೂ ಬಂದು ಹೋರಾಟ ಮಾಡಿ, ಏನೇ ಕಾನೂನು ಪ್ರಕಾರ ಹೋರಾಟ ಮಾಡಿ. ಅವರಷ್ಟಿಗೆ ಅವರೇ ಹೈಲೈಟ್ ಮಾಡ್ಕೊಂತ ಇದಾರೆ. ಅವ್ರ ಬೆಂಬಲಿಗರು ನಾವು ಬರಕ್ ಕೊಡ್ತಾ ಇಲ್ಲ, ಸ್ಟೇನಲ್ಲಿ ತಡ ಹಾಕಿದ್ದಾರೆ. ಕಾನೂನು ನಮ್ಗೊಂದು ರೀತಿ ಇರಲ್ಲ, ಅವ್ರಿಗೊಂದು ರೀತಿ ಇರಲ್ಲ. ಅವ್ರೇನ್ ಕಣ್ಮುಚ್ಕೊಂಡು ಏನಿಲ್ಲ ಸಂದೇಶ್ ಅವರು. ನಾನು ಒಂದೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸಂದೇಶ್ ಅವ್ರಿಗೆ ಈ ಸಂದರ್ಭದಲ್ಲಿ. ಮೊನ್ನೆ ಇವತ್ತು ಬೆಳಗ್ಗೆನೋ ನಿನ್ನೆ ಬೆಳಗ್ಗೆನೋ ರೀಲ್ಸ್ ಅಲ್ಲಿ ಹೇಳಿದ್ದಾರೆ ಸುಬ್ಬಾರೆಡ್ಡಿ ಚೇಳಗಳು ಅಂತ. ಯಾವುದೇ ರೀತಿ ಸುಬ್ಬಾರೆಡ್ಡಿ ಚೇಳಗಳು ಯಾರು ಇಲ್ಲ ಸರ್. ನಿಷ್ಠಾವಾಗಿ ಪಕ್ಷಕ್ಕೆ ದುಡಿತಾ ಇದಾರೆ, ಯಜಮಾನ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ನಾವ್ ಇದೀವಿ, ಮುಂದೆ ಅವ್ರ ಜೊತೆಗೆ ಇರ್ತೀವಿ. ಅವ್ರು ಮಾಡಿಲ್ಲ ಅಂತ ನಾವು ಅವ್ರಿಗೆ ನಾವು ಅದನ್ನ ಸ್ಪಷ್ಟವನ್ನು ತೋರ್ಸಕ್ಕೆ ನಾವು ಸಿದ್ಧರಾಗಿದ್ದೀವಿ ಮುಂದಿನ ದಿನಗಳಲ್ಲಿ. ನಮಸ್ಕಾರ. ನಮಸ್ತೆ ಅಣ್ಣ. ಹೆಂಗಣ್ಣ ಗುಡಿಬಂಡೆ ಕ್ಷೇತ್ರ ಒಳ್ಳೆ ಅಭಿವೃದ್ಧಿ ಆಗಿದೆಯಾ? ಅಣ್ಣ ಚೆನ್ನಾಗಿದೆ. ನಮ್ ಸುಬ್ಬಾರೆಡ್ಡಿ ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ಸ್ವಲ್ಪ ಅವ್ರು ಯಾರು ಸಂದೇಶ್ ಅಂತ ಹೇಳಿ ಬಂದ್ಬಿಟ್ಟು ಅಲಿಗೇಷನ್ ಮಾಡ್ತಾ ಇದಾರೆ ಅಷ್ಟೇ. 4ನೇ ತಾರೀಕು ಬರ್ತಾರಂತಿರ್ಲಿ ಅಂದ್ರೆ ನಾವು ಎಲ್ಲ ಬರ್ತೀವಿ ಇಲ್ಲಿಗೆ. ಅವ್ರಿಗೆ ಎಲ್ಲ ಸಮುದಾಯ ಇರೋದು, ನಮಗೂ ಸಮುದಾಯ ಇದೆ. ನಮ್ ಸಮುದಾಯದವ್ರು ನಾವು ಬರ್ತೀವಿ ಇಲ್ಲಿಗೆ. ಈಗ ಆರೋಪನ ನಿಜನಾದ? ಅಣ್ಣ ಆರೋಪ ಇದ್ರೆ ಕೋರ್ಟಲ್ಲಿ ನೋಡ್ಕೊಳ್ಳಿ. ಅವರು ಅಲ್ಲಿ ಬಂದು ಇಲ್ಲಿ ಬಂದು ನ್ಯೂಸ್ಗೆ ಇದ್ರಲ್ಲಿ ಏನ್ ಮಾಡೋದು ಬೇಡ, ಕೋರ್ಟಲ್ಲಿ ನೋಡ್ಕೊಳ್ಳಿ ಬಿಡಿ. ಅವರು ನೀವು ಕೇಳಿದ್ರೆ ಯಾವತ್ತೇನ ದಾಖಲೆ ಎತ್ಕೊಂಡು ಬನ್ನಿ ಮುಂದೆ ಅಂತ ಕೇಳಿದೀವಿ. ಏನಂತ ಉತ್ತರ ಕೊಟ್ಟರು? ಅದೇ ಬರ್ತೀವಿ 4ನೇ ತಾರೀಕು ಅಂತ ಹೇಳಿದ್ದಾರೆ. ಅವ್ರು ಬರ್ತಾರ ಪ್ರತಿಭಟನೆಕ ಇಲ್ಲ ದಾಖಲೆ ಎತ್ಕೊಂಡ್ ಬರೋದಕ್ಕ? ದಾಖಲೆ ಎತ್ಕೊಂಡು ಪ್ರತಿಭಟನೆ ಮಾಡಕ್ಕಂತ ಬರ್ತಾ ಇರೋದು ಅವರು. ನಮ್ಗೂ ಗೊತ್ತಿರೋದು. ಬಂದ್ರೆ ನಾವು ಬರ್ತೀವಿ ಅಷ್ಟೇ. ಈಗ ನಿಮ್ ಲೋಕಲ್ ಆಗಿರೋದ್ರಿಂದ ಶಾಸಕರಂಗೆ ಈ ಏರಿಯಾದಲ್ಲಿ ಶಾಸಕ ಮಾಡ್ತಾ ಇದಾರ. ಮಾಡ್ದಿರ ಇದ್ರೆ ಈಗ ನಮ್ ಚರಿತ್ರೆಯಲ್ಲಿ ಸೆಕೆಂಡ್ ಟರ್ಮ್ ಗೆದ್ದಿರೋರು ಯಾರು ಇಲ್ಲ. ಬಾಗೇಪಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹುಟ್ಟಿದಾಗಿಂದ 3 ಸರಿ ಗೆದ್ದಿದ್ದಾರೆ. ನಾವು ಜನರೇನ್ ಅಮಾಯಕರೇನಲ್ಲ, ನಮಗೂ ಗೊತ್ತಿರುತ್ತೆ ಏನು ಹೆಂಗೆ ಅಂತ. ಚೆನ್ನಾಗಿ ಮಾಡ್ತಾ ಇರೋದಕ್ಕೆ ಇವ್ರು ಸ್ವಲ್ಪ ಇದ್ ಮಾಡ್ತಾ ಇರೋದು, ಗೆಲ್ತಾ ಇರೋದು ಅಷ್ಟೇ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಶಾಸಕರು ಬರೋ ಚಾನ್ಸಸ್ ಐತಾ? ಗೆಲ್ತಾರ. ನಾವು ಒಳ್ಳೇದ್ ಮಾಡ್ತಾ ಇರೋದು, ದೌರ್ಜನ್ಯ ಇಲ್ಲ. ನಿಜ ಹೇಳ್ತಾ ಇದ್ದೀನಿ. ಅವರು ಸಂದೇಶ್ ಅವ್ರು ಏನಂದ್ರೆ ರೂಢಿ ದರ್ಬಾರ್ ನಡೆಸ್ತಾ ಇದಾರೆ ಅಂದ್ರು. ಇಲ್ಲ ಚೇಳಾಗ್ಲಂತೆ, ರೂಢಿ ದರ್ಬಾರ್ ಅಂತೆ, ಆಂಧ್ರ ತರ. ಇವ್ರು ಮಾಡ್ತಾ ಇಲ್ಲ ಅಣ್ಣ, ಅವ್ರು ಮಾಡ್ತಾ ಇದಾರೆ ಆಂಧ್ರ ತರ. ಇವ್ರೇನ್ ಮಾಡ್ತಾ ಇಲ್ಲ ಅಲ್ಲ. ನಮ್ ಸಮುದಾಯ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊಂತ ಇದಾರೆ. ಅವ್ರಿಗೊಬ್ರಿಗೆ ಅಲ್ಲ ಸಮುದಾಯ ಇರೋದು, ಎಲ್ರಿಗೂ ಸಮುದಾಯ ಇಲ್ಲ. ಅವ್ರವ್ರ ಸಮುದಾಯ ಅವ್ರಿಗೆ ಇರುತ್ತಣ್ಣ. ಅವ್ರದ್ದೇನೋ ನೋಡ್ಕೊಳ್ಳಿ. ಬಡವ್ರಿಗೆ ಏನಾದ್ರು ಮಾಡಿದ್ರೆ ಅವ್ರು ಮಾಡ್ಲಿ. ಈಗ ಅವ್ರು ಹೇಳ್ತಾರೋದೇನಂದ್ರೆ ಇಲ್ಲಿರೋಂತ ಕಾಂಗ್ರೆಸ್ ಮುಖಂಡರು ಹೋಗ್ಬಿಟ್ಟು ನೇರವಾಗಿ ಅವ್ರ ಧಮಕಿ ಹಾಕಿದ್ದಾರೆ ಅಂತ. ನಿಜ? ಯಾರಿಗೆ? ಸಂದೇಶ್ ಅವ್ರಿಗೆ? ಇಲ್ಲ ಅವರು ಆಗ್ತಾ ಇದಾರೆ. ಇವ್ರು ಯಾರು ಆ ಕಡೆ ಹೋಗಿಲ್ಲ, ಊರ್ ನೋಡಿರೋರು ಯಾರು ಇಲ್ಲ ನಂಗೆ ತಿಳಿದಿರೋ ಪ್ರಕಾರ. ನಾನು ಆಕ್ಚುಲಿ ನಿಜ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಬಿಜೆಪಿ ಮಾಜಿ ನಾನು
ಗ್ರಾಮ ಪಂಚಾಯತಿ ಸದಸ್ಯನ್ ಬಿಜೆಪಿ, ನಾನು ಕಾಂಗ್ರೆಸ್ ಅಲ್ಲ, ನಿಜ ಹೇಳ್ತಾ ಇದ್ದೀನಿ, ಬೇಕಾದ್ರೆ ತಿಳ್ಕೊಳ್ಳಿ. ಆ ತರ ಧಮಕಿ ಹಾಕಿರೋದೇನಿಲ್ಲ. ಅವ್ರು ಹೇಳ್ತಾರೆ ಅಂದ್ರೆ ನಮ್ ಕ್ಯಾಸ್ಟ್ ಅವ್ರನ್ನ ನಮ್ಮ ಮೇಲೆ ಚೂ ಬಿಡ್ತಾವ್ರೆ. ಕ್ಯಾಸ್ಟ್ ಇಲ್ಲಿ ಬರಲ್ಲ, ಅವ್ರು ತೋರ್ಸ್ಕೊಂತ ಇದಾರೆ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು. ಯಾರು ಸಂದೇಶ ಅವ್ರು ತೋರ್ಸ್ಕೊಂತ ಇದಾರೆ ಕ್ಯಾಸ್ಟ್ ಅಂತ. ಇಲ್ಲಿ ಯಾರು ತೋರ್ಸ್ಕೊಂತ ಇಲ್ಲ, ಎಲ್ಲಾ ನಾವು ಅಣ್ತಮ್ಮದ್ರ ತರನೇ ಇದೀವಿ. ಕ್ಯಾಸ್ಟ್ ನಮ್ಮ ತಾಲೂಕಲ್ಲಿ ಕ್ಯಾಸ್ಟಿಸಮ್ ತೋರಿಸ್ತಾ ಇಲ್ಲ. SC ST B ಯಾರಾದ್ರೂ ಬರ್ಲಿ ಒಂದೇ ತರ ನೋಡ್ತಾ ಇದಾರೆ ಅವರು. ಬರ್ತಾ ಆಯ್ತಾ? ಹಂಗಿದೆ ನಮ್ ತಾಲೂಕಲ್ಲಿ. ಬಂದ್ರೆ ನಾವು ಬರ್ತೀವಣ್ಣ, ಏನ್ ಪ್ರಾಬ್ಲಮ್ ಇಲ್ಲ. ಅವ್ರಂಗ್ ನಾವು ಬರ್ತೀವಿ. ನಮ್ಮ MLA ಅಂದ್ರೆ ನಮ್ಮ ಇದಂದ್ರೆ ನಾವು ಬಂದು ಇಲ್ಲಿ ಮಾಡ್ತೀವಣ್ಣ. ಮತ್ತೆ ಪ್ರತಿಯೊಬ್ಬ ಮನುಷ್ಯನ್ಗೂ ವಾಕ್ ಸ್ವಾತಂತ್ರ್ಯ ಅಂತ ಇರುತ್ತೆ. ಹೌದು ಇದೆ. ಇಲ್ಲಿ ಯಾರು ಬಂದನು ಏನ್ ಬೇಕಾದ್ರೂ ಕೇಳ್ಬೋದು ಕ್ವಶನ್. ದಾಖಲೆ ಮುಖಾಂತರ ಬಂದು ಕೇಳಲಿ. ಏನು ಇಲ್ದಿರ ಈಗ ಅದ್ಯಾವ್ದು ಇದು ಸೋಬಲಾಪುರ ಅದ್ಯಾವ್ದು ಊರ್ ಗೊತ್ತಿಲ್ಲ ನನಗೆ. 800 ಎಕರೆ ಅಂತ ಹೇಳಿದ್ರು. ಅದೇ ನಮ್ಮ ಇವ್ರು 1 ಎಕರೆ ತೋರಿಸಿ ಸಾಕು ಸುಬ್ಬಾರೆಡ್ಡಿ ಇದೆ ಅಂತ ಹೇಳಿದ್ದಾರೆ. ಅವ್ರ ಹತ್ರ ದಾಖಲೆ ಇರೋದಕ್ಕೆಲ್ಲ ಅವ್ರು ಆರೋಪ ಮಾಡ್ತಾರದು. ದಾಖಲೆ ಇದೆಯಲ್ಲ, ಕೋರ್ಟ್ ಇದೆಯಲ್ಲ, ಬಿಡಿ ಯಾರು ನಿಮ್ ತಹಸೀಲ್ದಾರ್ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಹೋಗ್ಲಿ ಬಿಡಿ. ನೀನೇನೆಲ್ಲ ಕುಚ್ಕೊಂಡ್ ಬರೋದು ಅಂತೇಳಿ ನಮ್ದು ಇದು. ಮತ್ತೆ ಇನ್ನೊಂದು ಆರೋಪ ಏನಂದ್ರೆ, ಈಗ ಮಿನಿಸ್ಟರ್ ಆಗೋದು ತಡೆ ಆಗ್ಬೇಕಂತಾನೆ ಇದೊಂದು ಆಚೆ ಬಂದಿದೆ. ಹೌದಣ್ಣ, ಇದು ನಿಜ. ಮಿನಿಸ್ಟರ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಈಗ ಇನ್ನು ಮೊದ್ಲೇ ಇದು ಅದಾಗಿ ಒಂದ್ 3-4 ವರ್ಷದ ಮೇಲಾಗಿರುತ್ತೆ. ಆವಾಗೇ ಬಂದು ನೀನೇನೋ ಮಾಡ್ಬೋದಾಗಿತ್ತಲ್ಲ. ಈಗ ಮಿನಿಸ್ಟರ್ ಪೋಸ್ಟ್ ಕೊಡ್ತಾ ಇದಾರ ಅಂತ ಹೇಳ್ಬಿಟ್ಟು ನೀನ್ ಬಂದು ಇಲ್ಲಿ ಇದ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಣ್ಣ. ಅದು ಒಂದು ಪಕ್ಷ ನಾಯಕರು ಅವ್ರ ಹಿಂದೆ ಇದ್ದಾರೆ ಅಂತ ಆರೋಪ ಇದೆ. ನಿಜ? ಹೌದು, ನಿಜಾನೇ ಅನ್ಸುತ್ತೆ. ನಮ್ಗ್ ಗೊತ್ತಿಲ್ಲ, ಅನ್ಕೊಂತ ಇರೋ ಜನಗಳು ನಿಜಾನೇ ಅನ್ಸುತ್ತೆ. ಮತ್ತೆ ಈಗ ಶಾಸಕರ ಮೇಲೆ ಒಂದು ಆರೋಪ ನಡೀತಾ ಇದೆ. ನಡೆಯುತ್ತೆ ಸರ್, ಆರೋಪ ಅಲ್ವಾ ಅದು? ಅಲ್ಲ, ಆರೋಪ ಅಲ್ವಾ? ಸಾಬೀತಾಗಿಲ್ಲ ಇನ್ನು. ಆರೋಪ. ಸುಬ್ಬಾರೆಡ್ಡಿ ಹೆಸರಲ್ಲಿ ಜಮೀನ್ ಇದ್ರೆ, ಅವರು ಅದನ್ನ ತಗೊಂಡಿದ್ರೆ, ಅಕ್ವೇರಿ ಮಾಡಿದ್ರೆ ಅದನ್ನ ನಾವು ಒಪ್ತೀವಿ. ಬರೀ ಆರೋಪ ಅಷ್ಟೇ ಅದು. ಅವ್ರ ಹೆಸರಲ್ಲಿ ಜಮೀನ್ ಇಲ್ಲ, ಅವ್ರಿಗೆ ಯಾವ್ದೇ ಸಂಬಂಧ ಇಲ್ಲ. ನಾನು ಹೇಳ್ತೀನಿ, ಈಗ ಸುಬ್ಬಾರೆಡ್ಡಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಬಟ್ ಅದಕ್ಕೆ ಪ್ರೂಫ್ ಬೇಕಲ್ವಾ? ಈಗ ಅವ್ರ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಾವ್ರಲ್ಲ, ಅದೇ ತಗೊಬಂದ್ ತೋರಿಸ್ಲಿ ಬಿಡಿ ಸರ್, ಪರವಾಗಿಲ್ಲ. ಅವ್ರು ಬರಕ್ ನೀವೇನು ಹೊಡಿಯಕ್ ರೆಡಿ ಇದಾರ ಅಂತ ಹೇಳ್ತಾವ್ರಿ ಈ ಕ್ಷೇತ್ರದವ್ರು. ಸರ್, ಹೊಡಿಯೋದು ಗಿಡಿಯೋದು, ಈಗ ನೀವು ತಪ್ಪು ಮಾಡಿದ್ದೀರಾ, ನಿಮ್ ಹೆಸರು ಹೇಳಿದ್ರೆ ಓಕೆ. ಶಾಸಕರು ತಪ್ಪು ಮಾಡಿದ್ರೆ ಶಾಸಕರ ಹೆಸರು ಹೇಳಿ. ಬಟ್ ಶಾಸಕರಿಗೆ ಸಂಬಂಧ ಇಲ್ದೇ ಇರುವಂತ ವಿಚಾರಗಳು ಅವ್ರು ಮಾತಾಡಿದ್ರೆ ಪ್ರತಿಯೊಬ್ಬ ವೋಟರ್ಸು, ಇಲ್ಲಿ ಅಭಿಮಾನಿ ಸುಬ್ಬಾರೆಡ್ಡಿಗೆ ಬೇಜಾನ್ ಜನ ಅಭಿಮಾನಿಗಳಿದ್ದಾರೆ, ಅವ್ರು ರಿಯಾಕ್ಟ್ ಆಗೇ ಆಗ್ತಾರೆ. ಹೊಡಿತೀವಿ ಬಡಿತೀವಿ ಅಂತ ಹೇಳಲ್ಲ, ಸುಳ್ಳು ಅದೆಲ್ಲ. ಹೊಡಿಯೋದು ಇಲ್ಲ, ಬಡಿಯೋದು ಇಲ್ಲ. ಶಾಸಕರು ತಪ್ಪು ಮಾಡಿದ್ರೆ ಕ್ವಶನ್ ಮಾಡ್ಲಿ, ಓಕೆ. ಅವ್ರ ಹೆಸರಲ್ಲಿ ಯಾವ್ದಾದ್ರು ಜಮೀನ್ ಇದೆಯಾ, ಇಲ್ಲ ಅವ್ರು ಪರ್ಚೇಸ್ ಮಾಡಿದಾರಾ, ದಾಖಲಾತಿ ಇಟ್ಕೊಂಡು ಮಾತಾಡ್ಲಿ. ಈಗ ಅವ್ರ ದಾಖಲೆ ಈಗ ತಹಸೀಲ್ದಾರ್ ಹತ್ರ ಅವ್ರ ಏನ್ ಕೇಳ್ಬೇಕು, ಈ ಅಧಿಕಾರಿಗಳ ಹತ್ರ ಏನ್ ಕೇಳ್ಬೇಕು, ಅವರು ಈ ತರ ಫ್ರಾಡ್ ನಡೆದಿದೆ, ಇಲ್ಲಿ ದಲಿತರ ಜಮೀನ್ ಹಾಕೊಂಡಿದ್ದಾರೆ ಅಂತ ಮಾತಾಡ್ಲಿ, ಓಕೆ. ಶಾಸಕರ ಹೆಸರಲ್ಲಿ ಇದೆಯಾ ಅದೇ ಜಮೀನು? ಇಲ್ಲ ತಾನೆ. ಶಾಸಕರ ಬಿನಾಮಿ ಹೆಸರಲ್ಲಿ ಇಟ್ಟಿದ್ದಾರೆ. ಬಿನಾಮಿ ಅಂದ್ರೆ ಅವ್ರ ಫ್ಯಾಮಿಲಿ ಸರ್, 100 ಜನ ಇರ್ತಾರೆ ಸರ್. ಯಾರೋ ಮಾಡಿರೋದು, ನಾನೀಗ ಶಾಸಕರಿಗೆ ಆಪ್ತರು, ನಾನ್ ಮಾಡಿರೋ ತಪ್ಪ ಅವ್ರ ಮೇಲೆ ಹೊರ್ಸಕ್ ಆಗುತ್ತಾ ಸರ್? ಆಗುತ್ತಾ ಹೇಳಿ ನೀವೇ? ಈಗ ಶಾಸಕರ ನಿಮ್ಮ ಹೆಸರಲ್ಲಿ ಯಾಕೆ ಮಾಡಿರ್ಬಾರ್ದು? ಹೆಂಗ್ ಮಾಡ್ತಾರೆ ಸರ್? ಈಗ ನನ್ನ ಹೆಸರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಈಗ ನನ್ನ ಹತ್ರ ಒಂದು 100 ಕೋಟಿ ದುಡ್ಡಿದೆ ಇದೆ ಸರ್, ನಾನು ಜಮೀನ್ ನನ್ನ ಹೆಸರಲ್ಲಿ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಾನೇನ್ ಮಾಡ್ತೀನಿ, ನಿಮ್ಮ ನಾನ್ ಚೆನ್ನಾಗಿರ್ತೀನಿ ಸರ್, ಶಾಸಕರಿಗೆ ಯಾಕೆ ಕೊಡ್ತೀನಿ? ನನ್ಗೆ 100 ಕೋಟಿ ಆಸ್ತಿ ಮಾಡಿದ್ರೆ ನಾನ್ ಚೆನ್ನಾಗಿರ್ತೀನಿ, ಶಾಸಕರು ಕೊಡಲ್ಲ. ಚಾನ್ಸ್ ಇಲ್ಲ ಸರ್. ಆತರ ಮನುಷ್ಯ ಅಲ್ಲ ಅವರು, ಅಲ್ಲ. ಅವ್ರ ಪ್ರಾಣ ಹೋದ್ರು ಆತರ ಮನುಷ್ಯನೇ ಅಲ್ಲ. ಈಗ ವಾಕ್ಸಾಸ್ ಅಂದ್ರೆ ಎಲ್ಲರಿಗೂ ಇದೆ ಅಲ್ವಾ? ಇದೆ ಸರ್. ಮತ್ತೆ ಅವ್ರು ಬಂದು ಇಲ್ಲಿ ಮಾತಾಡೋದ್ರಿಂದ ಏನ್ ಮಾತಾಡ್ಬೋದು ಸರ್. ನಿಮ್ ಹೆಸರಲ್ಲಿ ಫ್ರಾಡ್ ಆಗಿದ್ರೆ, ನೀವ್ ಮಾಡಿದ್ರೆ ಅದನ್ನ ಮಾತಾಡ್ಲಿ. ಈಗ ಅವ್ರು ಏನ್ ಕೇಳ್ಬೇಕು, ಯಾರು ತಪ್ಪು ಮಾಡಿದಾರೋ ಅವ್ರ ಹೆಸರು ಹೇಳಿ ಕೇಳಲಿ, ಓಕೆ. ಪಾಣಿ ಯಾರ ಹೆಸರಿಗಿದೆ, ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರ ಹೆಸರು ಕೇಳಲಿ, ಮಾಡ್ಲಿ. ಸುಮ್ನೆ ಶಾಸಕರ ಹೆಸರು ಹೇಳಿದ್ರೆ ನಾವು ಅಭಿಮಾನಿಗಳು, ನಮಗೂ ಹೊಟ್ಟೆ ಊರು ಇತ್ತಲ್ವಾ, ನಾವು ಕ್ವಶನ್ ಮಾಡ್ತೀವಿ ಅಷ್ಟೇ. ಹೊಡಿಯೋದು ಬಡಿಯೋದು ದೌರ್ಜನ್ಯ ಮಾಡೋದು ನಮಗ್ ಗೊತ್ತಿಲ್ಲ, ನಮ್ ಶಾಸಕರು ಅದನ್ನ ನಮ್ಗೆ ಕಳ್ಸಿಕೊಟ್ಟಿಲ್ಲ. ಮತ್ತೆ ಒಂದು ಈ ಊರಲ್ಲಿ, ಈ ಕ್ಷೇತ್ರದಲ್ಲಿ ಎಲ್ಲೂ ದೌರ್ಜನ್ಯ ನಡೆದಿಲ್ಲ, ಯಾರ ಮೇಲೂ ಅಕ್ರಮವಾಗಿ ರೌಡಿ ಶೀಟರ್ ಮಾಡಿಲ್ಲ. ಈ ಕ್ಷೇತ್ರ ಸುಬ್ಬಾರೆಡ್ಡಿ ಬಂದಾಗಿಂದ ನೆಮ್ಮದಿಯಾಗಿದೆ, ಓಕೆ ಅಲ್ವಾ ಸರ್? ನೋಡ್ಕೊಳ್ಳಿ ಬೇಕಾದ್ರೆ. ನಮ್ಮ ಮೇಲೆ ದೌರ್ಜನ್ಯ ಬೇರೆಯವ್ರು ಹೇಳ್ತಾರೆ ಸರ್, 100 ಜನ ಇದ್ರೆ 100 ಜನಕ್ಕೂ ಒಂದೇ ತರ ಇರಲ್ಲ ಫೀಲಿಂಗ್ಸ್, ಬೇರೆ ಬೇರೆ ತರ ಇರುತ್ತೆ. ಸುಮ್ನೆ ಅವ್ರ ಮೇಲೆ ಅಪವಾದನೆ ಹೊರಿಸ್ತಾ ಇರೋದು. ಮತ್ತೆ ಇನ್ನೊಂದು ಆರೋಪ ಇದೆ,
ಸಂದೇಶ್ ಹಿಂದೆ ಯಾರು ಇರೋದು, ಯಾರು ರಾಜಕೀಯ ನಾಯಕರು ಇರೋದು? ಇರ್ತಾರೆ ಸರ್, ಬೇಜಾನ್ ಜನ ಇರ್ತಾರೆ. ಯಾರು ಇರ್ಬೋದು ನಿಮ್ಗೆ ಗೊತ್ತಿರೋ ಮಟ್ಟಿಗೆ? ನನಗ್ ಗೊತ್ತಿರೋ ಪ್ರಕಾರ ಯಾರು ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವರು ಮಿನಿಸ್ಟರ್ ಆಗ್ಬಾರ್ದು, ಅವರು ಬೆಳೀತಾರೆ ಅನ್ನೋ ಉದ್ದೇಶ ಬೇಜಾನ್ ಜನಕ್ಕೆ ಇರುತ್ತೆ ಅಲ್ವಾ. ಮಿನಿಸ್ಟರ್ ಆದ್ರೆ ಅವ್ರು ಇನ್ನೂ ಪ್ರಬಲವಾಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಬಟ್ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಮಿನಿಸ್ಟರ್ಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆ. ಮಿನಿಸ್ಟರ್ಗೋಸ್ಕರನೇ ಇದೆಲ್ಲ ನಡೀತಿರೋದು. ಮತ್ತೆ ಶಾಸಕರ ಮೇಲೆ ಒಂದು ಆರೋಪ ನಡೀತಾ ಇದೆ, ಇದು ನಿಜಾನಾ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಭೂ ಕಬ್ಜಾ ಮಾಡಿದ್ದಾರೆ ಅಂತ ಏರಿಯಾದಲ್ಲಿ. ಆತರ ಈಗ ಏನ್ ನೀವ್ ಹೇಳ್ತಾ ಇರೋದಕ್ಕೆ ಸೋಮಲಾಪುರ ವಿಚಾರದಲ್ಲಿ ಕೆಲವೊಂದು ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಸೋಮಲಾಪುರದಲ್ಲಿ ಒಂದು ಶಾಸಕರು ಒಂದು ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ. ಇದುವರೆಗೂ ನಾವು ನೋಡ್ದಂಗೆ ಅವ್ರ ಹೆಸರಲ್ಲಿ 1 ಕುಂಟೆ ಜಮೀನು ಕೂಡ ಇಲ್ಲ. ಯಾರೋ ಬಂದು ಮಾಡಿರಬಹುದು, ಆದ್ರೆ ಶಾಸಕರು ಸುಬ್ಬಾರೆಡ್ಡಿ ಹೆಸರಲ್ಲಿ ಕೂಡ ಯಾವುದೇ 1 ಕುಂಟೆ ಜಮೀನು ಕೂಡ ಸೋಮಲಾಪುರದಲ್ಲಿ ಇಲ್ಲ. ಅಲ್ಲಿ ಒಂದು SC ST ಜನಾಂಗ ಜಾಸ್ತಿ ಇದೆ ಸೋಮಲಾಪುರ ಮತ್ತು ಲಗ್ವೇನಲ್ಲಿ. ಆ ಒಂದು ಬಡ ಜನರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ಏನು ಸಾಗುವಳಿ ಮಾಡ್ತಾರೆ ಅಂತ ಜನಕ್ಕೆ ಜಮೀನು ಸಿಗಬೇಕು ಅನ್ನೋ ಉದ್ದೇಶದಿಂದ ಶಾಸಕರ ಹತ್ರ ನಾವು ಕೂಡ ಮಾತಾಡಿದ್ದೀವಿ. ಅವ್ರು ಏನ್ ಹೇಳ್ತಾ ಇರ್ತಾರೆ, ಶಾಸಕರು ಕೂಡ ಈಗ ಯಾರು ಜಮೀನು ಉಳಿವೆ ಮಾಡ್ಕೊಂತ ಅಂತವರಿಗೆ ಒಂದು ಸರ್ಕಾರದಲ್ಲಿ ಒಂದು ಫಾರಂ ನಾವು 53, 57 ಅರ್ಜಿಗಳನ್ನ ಹಾಕಿಸಿ ಜಮೀನು ಮಂಜೂರು ಮಾಡುವಂತ ಕೆಲಸ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಮತ್ತೆ ಸಂದೇಶ್ ಅನ್ನೋ ಒಬ್ಬ ವ್ಯಕ್ತಿ ಗೊತ್ತಾ ನಿಮ್ಗ? ಸರ್ ಅವರು ಕೂಡ ಅಷ್ಟು ನಾವೇನು ನೋಡಿಲ್ಲ, ಈಗ ಮೀಡಿಯಾ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಸಂದೇಶ ಆರೋಪ ಮಾಡ್ತಾ ಇರೋದು ಈ ಬಾಗೇಪಲ್ಲಿ ಜನತೆಗೆ ಮತ್ತೆ ಕೋಲಾರದವರಂತೆ. ಅವರು ಏನಂದ್ರೆ ವಾಸ್ತವಾಂಶ ತಿಳಿದುಕೊಳ್ಳದೆ ಮೀಡಿಯಾಗಳ ಮುಖಾಂತರ ಬಂದ ಸುದ್ದಿಯನ್ನು ನೋಡಿ ಅವರು ಕೂಡ ಒಂದು ಪ್ರಚಾರಕ್ಕಾಗಿ ಆತರ ಮಾತಾಡಿದ್ದಾರೆ. ವಾಸ್ತವಾಂಶಕ್ಕೂ ಅವ್ರು ಮಾತಾಡುವ ಒಂದು ವಿಚಾರಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸವಿದೆ. ಮತ್ತೆ ಸಂದೇಶ್ ಅವರು ಇಲ್ಲಿ ಗುಡಿಬಂಡೆ ಕ್ಷೇತ್ರಕ್ಕೆ ಬಂದು ತಾಲೂಕು ಆಫೀಸ್ ಮುಂದೆ 4ನೇ ತಾರೀಕು ಧರಣಿ ಮಾಡ್ಬೇಕು ಅನ್ಕೊಂಡಾಗ, ಅದಕ್ಕೂ ನೀವೇನ್ ಸ್ವಾಗತ ಕೊಡ್ತೀರಾ ಇಲ್ಲ ವಿರೋಧ ಮಾಡ್ತೀರಾ? ಈಗ ನಾವು ಈ ಸಮಾಜದಲ್ಲಿ ಎಲ್ಲರೂ ಹೋರಾಟ ಮಾಡಕ್ಕೆ ಹಕ್ಕಿದೆ. ಹೌದು. ಸೋಮಲಾಪುರದಲ್ಲಿ ಏನು ವಾಸ್ತವಾಂಶ ಇದೆ, ಯಾರು ಬಡವರಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಕೊಳ್ಳಿ. ಅದರಲ್ಲಿ ಶಾಸಕರು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನಾದ್ರೂ ಅಲ್ಲಿ ತೊಂದರೆ ಆಗಿದೆಯಾ ಏನು ಎತ್ತ ಅಂತ ಪರಿಶೀಲನೆ ಮಾಡಿ, ನಿಜವಾಗ್ಲೂ ಅವ್ರೇನಾದ್ರೂ ಅಲ್ಲಿ ಜನರಿಗೆ ಅನ್ಯಾಯ ಆಗಿದ್ರೆ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಅದ್ ಬಿಟ್ಟು ದುರುದ್ದೇಶಕ್ಕಾಗಿ ಒಬ್ಬ ಶಾಸಕರಿಗೆ ಈ ಸಂದರ್ಭದ ಒಂದು ಶಸ್ತ್ರಸ್ಥಾನ ಸಿಗುತ್ತದೆ ಅಂತ ಹೇಳಿ ಒಂದು ವಿಚಾರ ಗೊತ್ತಾದ್ಮೇಲೆ ಈ ಒಂದು ಬಾಗೇಪಲ್ಲಿ ಇದುವರೆಗೂ ಯಾವುದೇ ಒಂದು ಸಚಿವ ಸ್ಥಾನ ಸಿಕ್ಕೇ ಇಲ್ಲ ಅಂತ ಒಂದು ಸಂದರ್ಭ ಒದಗಿ ಬಂದಿದೆ. ಅದನ್ನೇ ಒಂದು ದುರುದ್ದೇಶವಾಗಿ ಇಟ್ಕೊಂಡು ಅವ್ರು ಮಾತಾಡ್ತಾ ಇರೋ ರೀತಿ ನಮ್ಗೆ ಒಂಥರ ನೋವಾಗ್ತಾ ಇದೆ. ಏನಾದ್ರೂ ಬಡ ಜನರಿಗೆ ಅನ್ಯಾಯ ಆಗಿದ್ರೆ ಅವ್ರು ಹೋರಾಟ ಮಾಡ್ಲಿ, ಅದಕ್ಕೆ ನಾವು ಬಡವರಿಗೆ ಅನುಕೂಲ ಆಗ್ಬೇಕು, SC ST ಜನಾಂಗಕ್ಕೆ ಅನುಕೂಲವಾಗುವಂತ ಕೆಲಸ ಆದ್ರೆ ಆಗ್ಲಿ. ಅದೊಂದು ವಿಚಾರ ಬಿಟ್ಟು ಬರೀ ಶಾಸಕರನ್ನೇ ಅವ್ರು ದೋಷಿಸುವ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಆತರ ಮಾಡಿದ್ರೆ ನಾವು ಗುಡಿಬಂಡೆ ತಾಲೂಕಿನ ಜನತಾ ಕಡಾಕಡಿದ ಖಂಡಿಸುತ್ತೀವಿ. ಈಗ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ ಎಲ್ಲರಿಗೂ ಇದೆ. ಹೌದು. ಮತ್ತೆ ಅವ್ರಿಗೆ ಬಂದು ಮಾತಾಡೋದು ತಪ್ಪೇನೈತೆ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಈಗ ಅವರು ದಲಿತ ಮುಖಂಡರು ಅಂತ ಹೇಳ್ಕೊಂತಾ ಇದ್ದಾರೆ. ನಮ್ಮಲ್ಲಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ದಲಿತ ಮುಖಂಡರು ರಾಜ್ಯ ಮಟ್ಟದಲ್ಲಿ ಬೆಳೆದಿರುವಂತ ದಲಿತ ಮುಖಂಡಿದ್ದಾರೆ. ಸುಮಾರು ಹೋರಾಟಗಳು ಕೂಡ ಮಾಡ್ಕೊಂಡು ಬಂದು ಅನೇಕ ಬಡ ಜನರಿಗೆ ಮನೆ ಉಳಿಸುವ ಕೆಲಸ, ಭೂಮಿ ಉಳಿಸುವ ಕೆಲಸ ಮಾಡಿದ್ದಾರೆ. ಅವರ ಒಂದು ಸಂಘಟನೆ ರಾಜ್ಯ ಮಟ್ಟದಲ್ಲಿದೆ, ಒಂದು ದಲಿತ ಸಂಘಟನೆಗೂ ಸಾಕಷ್ಟು ಬಲಿಷ್ಠವಾಗಿದೆ. ಆ ತರ ಇದ್ರೆ ಇಲ್ಲಿ ಈ ಭಾಗದಲ್ಲಿರುವಂತ ದಲಿತ ಮುಖಂಡರ ಗಮನಕ್ಕೆ ತಂದು ನಿಜವಾಗಿ ದಲಿತರಿಗೆ ಅನ್ಯಾಯ ಆಗಿದೆಯಾ ಇಲ್ವಾ ಅಂತ ಹೇಳಿ ಅವರು ಒಂದು ಸಭೆ ಮುಖಾಂತರ ಮಾಡಿ ಇಲ್ಲಿನ ದಲಿತ ಮುಖಂಡರು ಕೂಡ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅವರು ಒಂದು ಅದರ ಬಗ್ಗೆ ಚಕಾರಿತಿದ್ರೆ ನಮ್ದು ಅಭ್ಯಂತರ ಇರ್ಲಿಲ್ಲ. ಈ ಭಾಗದಲ್ಲಿರುವಂತ ದಲಿತರ ಮುಖಂಡರ ಗಮನಕ್ಕೆ ಬರ್ದೇನೆ ಅವ್ರಿಗೆ ವಿಚಾರ ಮುಟ್ದೇನೆ ಏನು ಇವ್ರು ದಲಿತ ಮುಖಂಡ ಇಲ್ಲೇ ಹೇಳ್ತಾ ಇದ್ದಾರೆ, ನಮ್ಮ ಭಾಗದ ಜನರೇ ಅಲ್ಲಿ ಯಾವುದೇ ರೀತಿಯ ನಮ್ಗೆ ತೊಂದರೆ ಆಗುವ ರೀತಿಯ ಆಗಿಲ್ಲ, ಅಲ್ಲಿ ಒಂದು ಎಲ್ಲಾ ಜನರಿಗೂ ಅನುಕೂಲವಾಗುವ ವ್ಯವಸ್ಥೆ ನಾವೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿ ದಲಿತ ಮುಖಂಡರು ತಿಳಿಸಿದಾಗ ಇವ್ರು ಎಲ್ಲಿಂದಾನೋ ಬಂದು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಸಂದೇಶ ಅವರು ಇಲ್ಲಿ ಬರ್ಬೇಕಂದ್ರೆ ಇಲ್ಲಿಂದ ಯಾರನ್ನ ಒಬ್ರು ಮಾಹಿತಿ ಕೊಟ್ಟಿರ್ಬೇಕಲ್ಲ? 100% ನೀವ್ ಹೇಳ್ದಂಗೆ ಈಗ ಅದು ನಮಗೂ ಅನುಮಾನ ಇರೋದು. ಸಂದೇಶ ಅನ್ನೋ ವ್ಯಕ್ತಿಗೆ ಗುಡಿಬಂಡೆ ತಾಲೂಕಿಗೆ ಅವ್ರಿಗೆ ಯಾವ ಅಲ್ಲಿ ಎಲ್ಲಿದೆ, ಯಾವ ಮೂಲೆಯಲ್ಲಿ ಯಾವ ಜಮೀನ್ ಇದೆ ಅಂತ ಈ ವಿಚಾರ ಗೊತ್ತೇ ಇಲ್ಲ. ಬೇರೆ ಕಡೆಯಿಂದ ರಾಜಕೀಯ ಕುತಂತ್ರ ಕುಮ್ಮಕ್ಕನಿಂದ ಆಗಿ ಈ ತರ ಆಗ್ತಾ ಇರೋದು ಇಲ್ಲಿ ನಮ್ಮ ಗುಡಿಬಂಡೆ ತಾಲೂಕಿನ ಜನತೆಯಲ್ಲಿ ಒಂದು ಎಲ್ರಿಗೂ ಈಗ ಆಡಿಸ್ತಾ ಇರುವಂತ ವಿಚಾರ ಅದು. ಹೆಂಗೆ ಯಾರು ಇರ್ಬೋದು ಸರ್? ನಮ್ಗೆ ಈಗ ರಾಜಕೀಯ ವಿರೋಧಿಗಳು ಯಾರು ಅಂತ ಸ್ಪಷ್ಟವಾಗಿ ನಮ್ಗೆ ಇದ್ದಿದ್ರು ಕೂಡ ಬಟ್ ಅದಂತೂ ಜರಾಜಗತವಾಗಿ ಕಾಣಿಸ್ತಾ ಇದೆ. ರಾಜಕೀಯವಾಗಿ ಸುಬ್ಬಾರೆಡ್ಡಿ ರಾಜಕೀಯ ವಿರೋಧಿಗಳು ಯಾರಿದಾರೋ ಅಂತ ಕಡೆಯಿಂದ ಅವರಿಗೆ ಈ ತರ ಒಂದು ಮಾಹಿತಿ, ತಪ್ಪು ಮಾಹಿತಿಯನ್ನು ಕೊಟ್ಟು ಈ ತರ ಮಾಧ್ಯಮ ಮುಖಾಂತರ ಮಾತಾಡಿ ಅಂತೇಳಿ ಕಳಿಸಿರುವುದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಸ್ವಲ್ಪ ಜನ ಹೇಳ್ತವ್ರೆ ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ದಾರೆ ಅಂತ, ನಿಜಾನ ಅದು? ಸರಿ, ಈಗ ಮಾಧ್ಯಮದೇ ಬಂದೆ ಮುಂದೆ ಪ್ರಾಣ ಕೊಡ್ತೀನಿ, ಪ್ರಾಣ ಬಲಿದಾನ ಮಾಡ್ತೀನಿ, ನನ್ನ ನೀವು ಸಾಯಿಸಿ ಪೊಲೀಸರು ಎತ್ಕೊಂಡು ಹೋಗಿ ಜೈಲಿಗೆ ಹಾಕ್ಸಿ ನಾವ್ ಯಾವುದೇ ರೀತಿಯಾಗಿ ಹೋಗಿ ಇಲ್ಲಿ ನಾನು ಪ್ರಾಣನ ಹೋಗಿ ಅಂತ ರೀತಿಯಲ್ಲಿ ಬಂದು ಆ ಲೆವೆಲ್ ಮಾತಾಡ್ತಾರಂತೆ. ನಿಜವಾಗ್ಲೂ ಆ ತರ
ಖಂಡಿತವಾಗ್ಲೂ ಯಾರೋ ಕುಮ್ಮಕ್ಕು ಮಾಡಿ ಅವರಿಗೆ ಒಂದು ಧನ ಸಹಾಯ ಮಾಡಿದ್ರಿಂದಲೇ ಇಷ್ಟೆಲ್ಲ ಮಾತಾಡಕ್ಕೆ ಕಾರಣ ಆಗಿದೆ. ನೀವೆಲ್ಲ ಸುಬ್ಬಾರೆಡ್ಡಿಗೆ ಫೇವರ್ ಆಗಿ ಇಷ್ಟು ಮಾತಾಡ್ತಾ ಇದ್ರಲ್ಲ, ಹೌದು. ಯಾಕೆ ಸುಬ್ಬಾರೆಡ್ಡಿಗೆ ಅಷ್ಟೊಂದು ಫೇವರ್? ಏನ್ ಮಾಡಿದ್ದಾರೆ ಅಂತ ನಿಮ್ಮ ಕ್ಷೇತ್ರಕ್ಕ? ಈಗ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 224 ಕ್ಷೇತ್ರಗಳಿದ್ದಾವೆ. ನೀವು ಮೊದಲನೇ ವಿಚಾರಕ್ಕೆ ಬಂದಾಗ ಒಬ್ಬ ಶಾಸಕ ನಾವು ಭೇಟಿ ಮಾಡ್ಬೇಕಾದ್ರೆ ತಿಂಗಳಾನುಗಟ್ಲೆ ಕಾಯ್ತಾರೆ. ತಿಂಗಳಾನುಗಟ್ಟಲು ಶಾಸಕ ಸಂಪರ್ಕ ಸಿಗೋದೇ ಕಷ್ಟ. ಅಂತ ಸಂದರ್ಭದಲ್ಲಿ ಈಗ ಪ್ರತಿ ವಾರಕ್ಕೊಂದ್ಸರ್ತಿ ಇಲ್ಲಿ ಬಾಗೇಪಲ್ಲಿಯಲ್ಲಿ ಎಲ್ರಿಗೂ ಸಿಗ್ತಾ ಇದ್ದಾರೆ. ವಾರದಲ್ಲಿ 1-2 ದಿವಸ ಬಿಟ್ರೆ 5 ದಿವಸ ಇಡೀ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯಲ್ಲೂ ಓಡಾಡ್ತಾರೆ. ಒಂದಲ್ಲ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜನಕ್ಕೆ ಬಹಳ ಮುಖ್ಯವಾಗಿ ಸಂಪರ್ಕನೇ ಮುಖ್ಯ. ಸಂಪರ್ಕ ಬಂದ್ರೆ ಯಾವುದೋ ಅವ್ರ ಪ್ರಾಬ್ಲಮ್ ಆಗ್ಲಿ, ಅವನ ವಿಚಾರಕ್ಕಾಗ್ಲಿ ಮಾತಾಡುವಂತ ಇದರಲ್ಲಿ ಜನರಲ್ಲಿ ಸಂಪರ್ಕ ಬೆಳೆಸಿದ್ದಾರೆ. ಒಂದನೇದು. ಎರಡನೇ ವಿಚಾರ ಬಂದಾಗ ಅವರಲ್ಲಿ ಜಾತಿ ಭೇದ ಭಾವವಿಲ್ಲ, ಅಂತ ವ್ಯಕ್ತಿ ಸಿಗೋದು ಕಷ್ಟ. ಅದರಿಂದ ನಾವು ಸುಬ್ಬಾರೆಡ್ಡಿ ಪರವಾಗಿ ಮಾತಾಡ್ತೀವಿ. ಜನ ನಾವೇ ಅಂತೇನಿಲ್ಲ, ಎಲ್ಲಾ ಜಾತಿ ಧರ್ಮಗಳನ್ನು ಸಮಾನವಾಗಿ ಕಾಣ್ತಾರೆ. ಅಭಿವೃದ್ಧಿ ವಿಚಾರಗಳಿಗೆ ಬಂದಾಗ ಈಗ ಏನು ಮೊದಲು ನಮ್ಮ ಕ್ಷೇತ್ರ ಹೆಂಗಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಬೆಟರ್ ಆಗಿದೆ. ನಾವೇನು 100% ಡೆವಲಪ್ಮೆಂಟ್ ಆಗಿದೆ ಅಂತ ಏನ್ ಹೇಳ್ತಾ ಇಲ್ಲ, 70% ಅಷ್ಟು ಈಗ ಒಂದು ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣಿಸುವಂತ ರೀತಿಗಳಲ್ಲಿ ಕೆಲಸಗಳಾಗ್ತಾ ಇದ್ದಾರೆ. ಅದರಿಂದ ನಮ್ಮೆಲ್ಲ ಎಲ್ಲಾ ಜನಕ್ಕೂ ಕೂಡ ಈಗ ಏನು ತರ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸಮಾಜ ಸೇವೆ ಅನ್ನೋದು ಅವ್ರು ಬಹಳ ದೊಡ್ಡ ಕಾರ್ಯಕ್ರಮ. ದಾನ ಧರ್ಮದಲ್ಲಿ ಎತ್ತಿದ ಕೈ ಸುಮಾರು ಸ್ವಂತ ಖರ್ಚಿನಲ್ಲೇನೆ ಸುಮಾರಷ್ಟು ಬಡ ಜನರಿಗಾಗಿ ಖರ್ಚು ಮಾಡ್ತಾರೆ. ಹೀಗಾಗಿ ಬಡವರು ಒಂದು ಪ್ರೀತಿ ಗಳಿಸಿದ್ದಾರೆ. ಅದಕ್ಕಾಗಿ ಒಂದು ನಮ್ಗೆಲ್ಲ ಸೇರಿ ಒಂದು ಒಳ್ಳೆ ಶಾಸಕರು ಅಂತೇಳಿ ನಾವು ಸುಬ್ಬಾರೆಡ್ಡಿ ಸಾರ್ ಜೊತೆಗೆ ಇರ್ತೀವಿ.